ಬರೀ 11,90,000ಗೆ 11,90,000 ಬರೀ ಇನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ನಲ್ಲಿ ಬೇಕಂದ್ರೂ ಬನ್ನಿ ತಗೊಂಡೋಗ್ಬಿಡಿ ಸರ್. ಇದು ಈ ಗಾಡಿ ಡೈರೆಕ್ಟ್ ಆಗಿ 1,20,000 ಕೊಡ್ತೀನಿ. 7,56,000 ವೆಹಿಕಲ್ ಸೇಲ್ ಆಗಿದೆ. 7,56,000ಗೆ ಈ ಗಾಡಿ ಕೊಡೋಣ. ಕಿತ್ಕೊಂಡು ಹೋಗುತ್ತೆ ಗಾಡಿ. ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ 175ಗೆ 175ಗೆ 220ಗೆ ಕೊಡೋಣ ಸರ್. 2,20,000ಗೆ ಈ ಗಾಡಿ ಮಾರ್ಕೆಟ್ ನಲ್ಲಿ 7 ಲಕ್ಷ ಇಂದ ಕಮ್ಮಿ ಇಲ್ಲ. 6 ಲಕ್ಷನೂ ಬೇಡ. 5,80,000ಗೆ 5,80,000 ಕಿತ್ಕೊಂಡು ಹೋಗುತ್ತೆ ಗಾಡಿ. ಗಾಡಿ ಮಾರ್ಕೆಟ್ ಬೆಲೆ 2.5 ಲಕ್ಷ ಇದೆ. ಡೈರೆಕ್ಟ್ ಆಗಿ 1,60,000 ಗಾಡಿ ಮಾರ್ಕೆಟ್ ನಲ್ಲಿ ನೀವು ಹೋಗಿ ಕೇಳ್ರೆ 4 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಆಗಿ 3 ಲಕ್ಷನೂ ಬೇಡ. 7,80,000ಗೆ 12,80,000ಗೆ 12,80,000ಗೆ ಮಹೀಂದ್ರ ಥಾರ್ ಕೊಡ್ತೀನಿ ಸರ್. ಯಾವ ಮಾಡಲ್ ಸರ್ ಇದು? 2022 ಮಾಡಲ್ ಸರ್. 22 ಮಾಡಲ್ ನಲ್ಲಿ ಕಮ್ಮಿ ಅಂದ್ರೂ 10 ಲಕ್ಷ ಹೇಳ್ತಾರೋ. 9 ಲಕ್ಷನೂ ಬೇಡ. ಇದೂ ಬೇಡ. 8 ಲಕ್ಷನು 7,80,000ಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. 19 ಲ್ಯಾಕ್ಸ್ ಶೋರೂಮ್ ಪ್ರೈಸ್. 19 ಲಕ್ಷ ಡೈರೆಕ್ಟ್ 10 ಲಕ್ಷ ಕೊಡ್ತೀನಿ ಸರ್. ಕಿತ್ಕೊಂಡು ಹೋಗುತ್ತೆ ಗಾಡಿ. ಬೇಡ ಸರ್. ಡ್ಯುಯಲ್ ಸನ್ ರೂಫ್ ಟಾಪ್ ಅಂಡ್ ವೇರಿಯಂಟ್ 25 ಲಕ್ಷ ಗಾಡಿ. ಡೈರೆಕ್ಟ್ ಆಗಿ 50% ಡಿಸ್ಕೌಂಟ್ 12.5 ಲಕ್ಷ ಕೊಡ್ತೀನಿ ಸರ್. ಯೋಚನೆ ಮಾಡಿರಲ್ಲ ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಯೋಚನೆ ಮಾಡಿರಲ್ಲ 7 ಸೀಟರ್ ಒಂದು ಶಿಫ್ಟ್ ಸಿಗ್ಬಾರ್ದು, ಆಲ್ಟೋ ಸಿಗ್ಬಾರ್ದು. ಆ ಪ್ರೈಸಿಂಗ್ ನಲ್ಲಿ ಶವರ್ ಕಿತ್ಕೊಂಡು ಹೋಗುತ್ತೆ ಗಾಡಿ. ಮಾರ್ಕೆಟ್ ನಲ್ಲಿ 14 to 15 ಲ್ಯಾಕ್ಸ್ ಇದೆ. ಬೇಡ 10 ಲಕ್ಷನೂ ಬೇಡ. 9 ಲಕ್ಷಗೆ ಬರೀ 9 ಲ್ಯಾಕ್ಸ್ಗೆ ಲಕ್ಷನೂ ಬೇಡ. 6,80,000ಗೆ 6,80,000 ಕಿತ್ಕೊಂಡು ಹೋಗುತ್ತೆ ಗಾಡಿ. ಬರೀ 5,80,000ಗೆ ಸರ್ 5,80,000ಗೆ ಕೊಡ್ತೀನಿ ಸರ್. ಆಲ್ಫಾ ಕಾರ್ಸ್ ಅಲ್ಲಿ ಇವತ್ತು ಫಸ್ಟ್ ವೆಹಿಕಲ್ ಇನೋವಾ ಕ್ರಿಸ್ಟಾ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಡೀಟೇಲ್ ಇನೋವಾ ಕ್ರಿಸ್ಟಾ ಬಹಳ ದಿವಸ ಆದ್ಮೇಲೆ ಬಂದಿದ್ದಾರೆ ಪಾಪ. ಸಂಚಾರ್ ಫಸ್ಟ್ ಕೈ ಶೇಕ್ ಮಾಡ್ಬೇಕು. ಯಾಕಂದ್ರೆ ಪಾಪ ತುಂಬಾ ಒಳ್ಳೆ ಮನುಷ್ಯ. ಯಾವಾಗ್ಲೂ ಇಲ್ಲಿ ಬಂದ್ರೆ ನಮ್ಮ ಹತ್ರ ಬಂದೇ ಬರ್ತಾರ. ತುಂಬಾ ಒಳ್ಳೆ ಮನುಷ್ಯ. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ಗೆ. ಪಾಪ ನಿಮ್ಗೋಸ್ಕರ ಮೈಸೂರಿಂದ ಬೆಂಗಳೂರಿಗೆ ಬರ್ತಾರೆ ವಿಡಿಯೋ ಮಾಡಕ್ಕೆ. ಯಾಕೆ ಹೇಳಿ, ಬರೀ ಪಾಪ ನಿಮ್ಗೆ ಸುಲಭ ಆಗ್ಬೇಕು. ಕೂತ್ಕೊಂಡ್ ಜಾಗನಲ್ಲಿ ಮೊಬೈಲ್ ನಲ್ಲಿ ನೋಡಿ ಎಲ್ಲ ಶೋರೂಮ್ಗೆ ಬಂದು ಇದು ವಿಡಿಯೋ ಇದು ಕಾರ್ಸ್ ಎಲ್ಲ ನೋಡ್ಬೇಕು. ಹಾಸನ್, ಬೆಂಗಳೂರು ಎಲ್ಲ ಆಲ್ ಓವರ್ ಕರ್ನಾಟಕನಲ್ಲಿ ಪಾಪ ಓಡಾಡಿ, ಎಲ್ಲ ಜಾಗ ಓಡಾಡಿ ಪಾಪ ನಿಮ್ಗೋಸ್ಕರ ಮಾಡ್ತಾರೆ. ಫಸ್ಟ್ ಅವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಯಾಕಂದ್ರೆ ನಿಮ್ಗೋಸ್ಕರ ಎಷ್ಟು ಜಾಗ ಓಡಾಡ್ತಾರೆ ಪಾಪ. ಅವ್ರಿಗೇನೆ ಗೊತ್ತಿಲ್ಲ ಪಾಪ. ಬರೋದು ಕಾರ್ನಲ್ಲಿ, ಹೋಗೋದು ಕಾರ್ನಲ್ಲಿ, ಅಷ್ಟು ಕಷ್ಟ ಬೀಳ್ತಾರೆ. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ. ಖಂಡಿತ ಸರ್ ಮಾಡ್ತಾರೆ. ಈಗ ಇನೋವಾ ಕ್ರಿಸ್ಟಾ ಫಸ್ಟ್ ಇನೋವಾ ಕ್ರಿಸ್ಟಾ ಅವ್ರು ಬಂದಿದ್ದಾರೆ. ತುಂಬಾ ಜಬರ್ದಸ್ತ್ ಪ್ರೈಸಿಂಗ್ ನಲ್ಲಿ ಕೊಡ್ಬಿಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಸಮೇತ ಬರೀ 11,90,000ಗೆ 11,90,000ಗೆ ಬರೀ ಇನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್. 11,90,000ಗೆ ಅದನ್ನು ಯಾವ ಓನರ್? ಸಿಂಗಲ್ ಓನರ್ದು ಡೀಸೆಲ್ ಗಾಡಿ. ಅದನ್ನು ಇನೋವಾ ಕ್ರಿಸ್ಟಾ ನಿಮ್ಗೆ ಎಲ್ಲ ಟಾಪ್ ಇರೋದು ಗಾಡಿ. ಎಲ್ಲ ಪೊಂಡೋ ಪೋಸ್ಟರಿಂಗ್, ಎಸಿ, ಏರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಬರೀ 11,90,000ಗೆ 11,90,000ಗೆ ಇನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಇದು ಕರ್ನಾಟಕ ಮಾಡ್ಕೊಂಡ್ರೆ ಲೋನ್ ಆರಾಮಾಗಿ 0 ಡೌನ್ ಪೇಮೆಂಟ್ ನಲ್ಲಿನೂ ಆಗುತ್ತೆ ಸರ್. ಯಾಕಂದ್ರೆ ಪ್ರೈಸಿಂಗ್ ಅಷ್ಟಿದೆ ಅಲ್ಲ ಸರ್. ಪ್ರೈಸಿಂಗ್ಗೆ ಆ ಪ್ರೈಸಿಂಗ್ ಕೊಡ್ತಾರೆ. 11,90,000ಗೆ ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯ ಇಲ್ಲ ಸರ್ ಈ ಪ್ರೈಸಿಂಗ್ಗೆ. ಇನೋವಾ ಕ್ರಿಸ್ಟಾ ತೋರಿಸ್ದು. ಇವಾಗ ಬರೀ ಇನೋವಾ ಬೇಕು ಅನ್ನೋರಿಗೆ ಅದು ಕೂಡ ಆಲ್ಫಾ ಕಾರ್ಸ್ ಅಲ್ಲಿ ಇರುತ್ತೆ ಸರ್. ಡೀಟೇಲ್ ಸರ್ ಇನೋವಾ ಇದನ್ನು 2016 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಇದೆ. ಪ್ಯೂರ್ ಕರ್ನಾಟಕ ವೆಹಿಕಲ್ ಗಾಡಿ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ವೈಟ್ ಕಲರ್ದು ಗಾಡಿ ನೋಡ್ಕೊಳ್ಳಿ. ಮಿಲ್ಕಿ ವೈಟ್ ಕಲರ್ದು ಯಾವ ಪ್ರಕಾರ ಇದೆ ಅಂತ ಗಾಡಿ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಅಷ್ಟು ಜಬರ್ದಸ್ತ್, ಅಷ್ಟು ಸೈಕ್ ಇರುತ್ತೆ ಈ ಗಾಡಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಇನೋವಾ ಇದನ್ನು ಟಾಪ್ ಫೋಟೋ ಪೋಸ್ಟರಿಂಗ್, ಎಸಿ, ಏರ್ ಬ್ಯಾಗ್, ABS ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ 14 to 15 ಲ್ಯಾಕ್ಸ್ ಇದೆ. ಬೇಡ 10 ಲಕ್ಷನೂ ಬೇಡ. 9 ಲಕ್ಷಗೆ ಬರೀ 9 ಲ್ಯಾಕ್ಸ್ಗೆ ಓನ್ಲಿ 9 ಲ್ಯಾಕ್ಸ್ಗೆ ಇನೋವಾ ಕೊಡ್ತೀನಿ ಸರ್. ಅದನ್ನು 16 ಮಾಡಲ್ದು ಸರ್. ಲೋನ್ ಸರ್ ಇದಕ್ಕೆ ಸರ್ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಸರ್. 101%. ಯಾಕಂದ್ರೆ ಪ್ರೈಸಿಂಗ್ ಕೊಡ್ತಾ ಇದೀನಿ ಅಲ್ಲ ಈ ಸತಿ. ಪಾಪ 1 ವರ್ಷ ಆಗಿರ್ಬೋದು ಬಂದಿರೋದು. ಅದಕ್ಕೆ ಬರೀ 9 ಲಕ್ಷಕ್ಕೆ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಓಕೆ ಸರ್. ಇವಾಗ ಆಲ್ಫಾ ಕಾರ್ಸ್ ಅಲ್ಲಿ ನಾವು ಡೀಟೇಲ್ಸ್ ಕೊಡ್ತಾ ಇದೀವಿ ಅಲ್ವಾ? ಆಲ್ಫಾ ಕಾರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಆಲ್ಫಾ ಕಾರ್ಸ್ ಅಡ್ರೆಸ್ ತುಂಬಾ ಈಸಿನೇ. ಬನಘಟ್ಟ ರೋಡ್ ನಲ್ಲಿ ಜಯದೇವ ಹಾಸ್ಪಿಟಲ್ ಎಲ್ಲರಿಗೆ ಗೊತ್ತಿರ್ಬೋದು. ಸ್ಟ್ರೈಟ್ ಸೀದಾ ಬಂದ್ರೆ RK ಸಿಗ್ನಲ್. ಬಸ್ ನಲ್ಲಿ ಬಂದ್ರೂ 100 ಮೀಟರ್ಸ್ ಇಲ್ಲ ಸರ್. ಸಿಗ್ನಲ್ ಇಂದ ನಮ್ಮ ಶೋರೂಮ್ 100 ಮೀಟರ್ಸ್ ಇಲ್ಲ. ಲೆಫ್ಟ್ ತಗೊಂಡು ಬಂದ್ರೆ 100 ಮೀಟರ್ಸ್ ಬನಘಟ್ಟ ರೋಡ್ ನಲ್ಲಿ. ಲೋನ್ಗೆ ಹೋಗಿ ಹೇಳಕ್ಕೆ ಹೋದ್ರೆ ನಿಮ್ಗೆ
2013 ಮಾಡಲ್ ಇಂದ 2026 ಮಾಡಲ್ಗೆ ಎಲ್ಲ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಸ್ವಲ್ಪ ಹಿಂದೆ ಮುಂದೆ ಇದ್ರೂ ನಾವು ಮಾಡಿಸ್ಕೊಡೋಣ ಸರ್ ಲೋನ್. ಓಕೆ. ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಹುಡುಕ್ತಿರೋರಿಗೆ ಸ್ಕೋಡಾ ಕುಶಾಕು ಕೂಡ ಇಲ್ಲಿ ಸಿಗುತ್ತೆ ಸರ್. ಡೀಟೇಲ್ ಇದು ಸರ್ ಸ್ಕೋಡಾ ಕುಶಾಕ್ ಸನ್ರೂಫ್ ಸಮೇತ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಟಾಪ್ ವೇರಿಯಂಟ್ ಗಾಡಿ ಕೊಡ್ತೀನಿ. ಸನ್ರೂಫ್ ಸಮೇತ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಟಾಪ್ ವೇರಿಯಂಟ್ ಎಲ್ಲ ಎಲ್ಲಿ 4.0 ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಇದೆ. ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಕ್ಲಾಸಿ ಗಾಡಿ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಕುಶಾಕ್. ಯಾವ ಮಾಡೆಲ್ ಹೇಳಿ? 2020 ಮಾಡಲ್ದು ಕುಶಾಕ್, 2021 ಮಾಡಲ್ದು ಕುಶಾಕ್. ಇದು 2020 ಅಲ್ಲ, 21 ಮಾಡಲ್ದು ಕುಶಾಕ್. ಸನ್ರೂಫ್ ಸಮೇತ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಟಾಪ್ ವೇರಿಯಂಟ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ? 19 lakhs ಶೋರೂಮ್ ಪ್ರೈಸ್, 19 ಲಕ್ಷ. ಡೈರೆಕ್ಟ್ 10 ಲಕ್ಷ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 14 lakhs 15 lakhs ಇಂದ ಕಮ್ಮಿ ಕೊಡಲ್ಲ. ಡೈರೆಕ್ಟ್ 10 lakhsಗೆ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಸನ್ರೂಫ್ ಸಮೇತ 19 ಲಕ್ಷ ಗಾಡಿ ಬರೀ 10 ಲಕ್ಷ ಕೊಡ್ತೀನಿ ಸರ್. 10 ಲಕ್ಷಕ್ಕೆ ಇದು ಹಾಗಾದ್ರೆ 0 ಡೌನ್ ಪೇಮೆಂಟ್ ಸರ್? 100% ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಅಲ್ಲ ಸರ್. 0 ಡೌನ್ ಪೇಮೆಂಟ್ ಆಗ್ಬೇಕು ಅಂದ್ರೆ ನಿಮ್ಗೆ ನಾನು ಪ್ರೈಸಿಂಗ್ ತುಂಬಾ ಕಮ್ಮಿಯಾಗಿ ಕೊಡ್ತಾ ಇದ್ದೀನಿ ಅಲ್ಲ, ಅದಕ್ಕೆ 0 ಡೌನ್ ಪೇಮೆಂಟ್ ಆಗ್ತಾ ಇದೆ. ಓಕೆ ಸರ್. ಏನ್ ಸರ್ ಆಫರ್ ಎಲ್ಲ ಗಾಡಿ ಕೊಡ್ತಾ ಇರ್ತೀರಾ ಸರ್? ನನಗೆ ಕ್ರೆಟಾ ಬೇಕು ಅನ್ನೋರಿಗೆ ಕ್ರೆಟಾ ಕೂಡ ಇಲ್ಲಿ ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ಡೀಟೇಲ್ ಸರ್ ಇದು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಇದು ಕೂಡ ಇದೂ 101% 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಸರ್. ಈ ಗಾಡಿನು ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಎಲ್ಲ 4.0 ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಕ್ಲಾಸಿ ಇರುವ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಈ ಸ್ಕೋಡಾ ಕುಶಾಕ್, ಸಾರಿ ಕ್ರೇಟಾ ಕುಶಾಕ್ ಹೇಳ್ತಾ ಇದೀನಿ. ಕ್ರೇಟಾ, ಹುಂಡೈ ಕ್ರೇಟಾ. ಇದು ಬ್ಲ್ಯಾಕ್ ಕಲರ್ದು, ಬ್ಲ್ಯಾಕ್ ಬ್ಯೂಟಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಾಸಿ ಇರುವ, ಇಷ್ಟು ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಸರ್ 24-25 ನಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು 7,56,000 ಗಾಡಿ ಸೇಲ್ ಆಗಿದೆ ಆಲ್ ಓವರ್ ಇಂಡಿಯಾನಲ್ಲಿ. ಕ್ರೇಟಾ ತುಂಬಾ ಡಿಮ್ಯಾಂಡ್ ಇದೆ, ಅದಕ್ಕೆ ನಮ್ಮ ಪ್ರೈಸಿಂಗ್ ಇದ್ದಿದ್ದು 9.5. 7,56,000 ವೆಹಿಕಲ್ ಸೇಲ್ ಆಗಿದೆ. 7,56,000ಗೆ ಈ ಗಾಡಿ ಕೊಡೋಣ. 7.5 ಲಕ್ಷಗೆ ಕೊಡ್ಬಿಡೋಣ ಸರ್. ಈ ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಮಾಡಲ್ ಏನು 15 ಮಾಡಲ್ ಅಲ್ಲ ಸರ್, 18 ಮಾಡಲ್ದು ಕೊಡ್ತಾ ಇರೋದು 7.5 ಲಕ್ಷಗೆ. 7.5 ಲಕ್ಷಕ್ಕೆ 18 ಮಾಡಲ್ದು 7.5 ಲಕ್ಷ ಕೊಡ್ತಾ ಇರೋದು ಸರ್. ಓಕೆ ಸರ್. ಇದು ಪೆಟ್ರೋಲ್ ಡೀಸೆಲ್? ಇದು ಸರ್ ಪೆಟ್ರೋಲ್ ವೇರಿಯಂಟ್ ಸರ್. 67,000 ಓಡಿದೆ ಸರ್. ಓಕೆ ಸರ್. ನಿಮಗೆ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಟಾಟಾ ರವರ ಗಾಡಿನೇ ಬೇಕು ಅಂದ್ರೆ ನೆಕ್ಸಾನು ಕೂಡ ಇರುತ್ತೆ. ಡೀಟೇಲ್ ಸರ್? ಸರ್ ಟಾಟಾ ನೆಕ್ಸಾನ್ ಡೀಸೆಲ್ ಆಟೋಮೆಟಿಕ್. ಅದೂನು 20+ ಮೈಲೇಜ್ ಬರುತ್ತೆ. ನೆಕ್ಸಾನ್ 19 ಮಾಡಲ್ದು, 19 ಮಾಡಲ್ದು ನೆಕ್ಸಾನ್ ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ 4.0 ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಮ್ಯಾಗ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸಿ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ವೈಟ್ ಕಲರ್ದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 19 ಮಾಡಲ್ದು ಇದು ನೆಕ್ಸಾನ್ ಇಲ್ಲ ಅಂದ್ರೂ 8 ಲಕ್ಷ ಹೇಳ್ತಾರೆ. 7 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, 5,80,000ಗೆ 5,80,000ಗೆ ಟಾಟಾ ನೆಕ್ಸಾನ್ 19 ಮಾಡಲ್ದು ಆಟೋಮೆಟಿಕ್ ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಬರೀ 5,80,000ಗೆ ಸರ್ 5,80,000ಗೆ ಕೊಡ್ತೀನಿ ಸರ್. ಇಷ್ಟು ದೊಡ್ಡ SUV ಸೆಗ್ಮೆಂಟ್ ಸಿಡಾನ್ ಗಾಡಿ. ಓಕೆ. ಇದು ಕೂಡ 0 ಡೌನ್ ಪೇಮೆಂಟ್ 100% ಸರ್. ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಅಲ್ಲ ಸರ್, ಆ ಕಾರಣಕ್ಕೆ 0 ಡೌನ್ ಪೇಮೆಂಟ್ ನಲ್ಲಿ ಎಲ್ಲ ವೆಹಿಕಲ್ಸ್ 70 to 80% ನಮ್ಮ ಹತ್ರ ವೆಹಿಕಲ್ಸ್ 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಸರ್. ಯಾಕಂದ್ರೆ ಪಾಪ ಸಂಚಾರಿ ಅವ್ರು ಬಂದಿದ್ದಾರೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಕಾರಣಕ್ಕೆ ತುಂಬಾ ಬೆಸ್ಟ್ ಅಂಡ್ ಚೀಪ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಗಾಡಿಗಳು. ಕ್ವಾಲಿಟಿನೂ ಹಂಗೆ ಇದೆ. ಗಾಡಿ ಬನ್ನಿ ನೋಡಿ, ಟ್ರೇಲ್ ಹೊಡೀರಿ, ಆಮೇಲೆ ಗಾಡಿ ತಗೊಳ್ಳಿ. ಆಮೇಲೇನು ಆನ್ ಟೇಬಲ್ ಕುತ್ಕೊಂಡ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಅದನ್ನ ಇಷ್ಟು 0 ಡೌನ್ ಪೇಮೆಂಟ್ ಕೊಡ್ತಾ ಇದ್ದೀನಿ ಅಲ್ಲ. ಒಂದೊಂದ್ಸತಿ 0 ಡೌನ್ ಪೇಮೆಂಟ್ ಮೇಲೆ ನಿಮಗೆ 20,000, 30,000, 40,000 ಜಾಸ್ತಿನೇ ಬಂದ್ಬಿಡುತ್ತೆ ಸರ್ ನಿಮ್ಮ ಅಕೌಂಟ್ಗೆ. ಗಾಡಿ ತಗೊಂಡು ಆರಾಮಾಗಿ ನೀವು ಇದು ಎಕ್ಸ್ಟ್ರಾ ಫಿಟ್ಟಿಂಗ್ನು ಮಾಡ್ಕೊಳ್ಬೋದು. ಅದು ಅಮೌಂಟ್ ಬರುತ್ತಲ್ಲ, ಆ ಅಮೌಂಟ್ ನಲ್ಲಿ. ಓಕೆ ಸರ್. ಯಾವ ಸರ್ ಈಗ ಗಾಡಿ ತೋರಿಸ್ತಾರದು? ಸರ್ ಹುಂಡೈ ಕ್ರೇಟಾ ಸರ್. ಪೆನಾರೋಮಿಕ್ ಸನ್ರೂಫ್ ಬರುತ್ತೆ ನೋಡಿ. ಓಕೆ. ಡ್ಯುಯಲ್ ಸನ್ರೂಫ್ ಬರುತ್ತೆ. ಇಲ್ಲಿ ಒಂದು ಡ್ಯುಯಲ್ ಸನ್ರೂಫ್ ಟಾಪ್ ಅಂಡ್ ವೇರಿಯಂಟ್ 25 ಲಕ್ಷ ಸರ್. ಇದು ಗಾಡಿ ಗ್ರಿಲ್ ತೋರಿಸಿ, ಗಾಡಿ ಶೇಪ್ ತೋರಿ, ಗಾಡಿ ಕಂಡೀಷನ್ ತೋರಿಸಿ ಸರ್. ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. 2021 ಮಾಡಲ್ದು, ನ್ಯೂ ಶೇಪ್ದು, ಹೊಸ ಶೇಪ್ದು, ಆಟೋಮೆಟಿಕ್ ಅಲ್ಲ ಮ್ಯಾನ್ಯುಯಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್ದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ದು, ಅದೂ ಮಿಲ್ಕಿ ವೈಟ್ ಕಲರ್ದು. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ಅಷ್ಟು ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಇದು ಕ್ರೇಟಾ ಎಷ್ಟಿಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ಹುಂಡೈ ಕ್ರೇಟಾ ಅದು ಮಾರ್ಕೆಟ್ ಎಷ್ಟಿದೆ ಹೇಳಿ ಸರ್? ಇಲ್ಲ ಅಂದ್ರೆ 25 ಲಕ್ಷ ಗಾಡಿ ನಿಮಗೆ 17 ಲಕ್ಷ ಹೇಳ್ತಾರೆ. ಬೇಡ ಸರ್. ಡ್ಯುಯಲ್ ಸನ್ರೂಫ್ದು ಟಾಪ್ ಅಂಡ್ ವೇರಿಯಂಟ್ 25 ಲಕ್ಷ ಗಾಡಿ ಡೈರೆಕ್ಟ್ ಆಗಿ 50% ಡಿಸ್ಕೌಂಟ್ 12.5 ಲಕ್ಷ ಕೊಡ್ತೀವಿ ಸರ್. 12,50,000ಗೆ 2021 ಮಾಡಲ್ದು ವೈಟ್ ಕಲರ್ದು ಪುಷ್ ಬಟನ್ ಸ್ಟಾರ್ಟ್ ಸಮೇತ ಪೆನಾರೋಮಿಕ್ ಸನ್ರೂಫ್ ಅಂದ್ರೆ ಡ್ಯುಯಲ್ ಸನ್ರೂಫ್ ಬರುತ್ತೆ. ಹಿಂದೆ ಪ್ಯಾಸೆಂಜರ್ಗೆ ಏನು ಸನ್ರೂಫ್ ಇರುತ್ತೆ, ಡ್ರೈವರ್ಗೆ ಸನ್ರೂಫ್ ಇರುತ್ತೆ. ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿರುವ ಟಾಪ್ ಅಂಡ್ ವೇರಿಯಂಟ್
25 ಲಕ್ಷ ಗಾಡಿ ಬರೀ 12.5 ಲಕ್ಷಗೆ 12,50,000ಗೆ ಹುಂಡೆ ಕ್ರೇಟಾ ಕೊಡ್ತೀನಿ ಸರ್. ಓಕೆ ಸರ್. ರೆನಾಲ್ಟ್ ಡಸ್ಟರ್ ಅದು ಕೂಡ ಬ್ಲೂ ಕಲರ್ ಗಾಡಿ ಸರ್, ಡೀಟೇಲ್ ಇದ್ರದ್ದು. ಸರ್ ರೆನಾಲ್ಟ್ ಡಸ್ಟರ್ ಇದು ಬ್ಲೂ ಕಲರ್ದು ಯಾವ ತರ ಇದೆ 19 ಮಾಡಲ್ದು ನ್ಯೂ ಶೇಪ್ LED ಹೆಡ್ಲೈಟ್ಸ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರೋದು ಇದ್ವಲ್ಗಡೆ ಡೈಮಂಡ್ ಕಟಿಂಗ್ ಮ್ಯಾಗ್ ವೀಲ್ಸ್ ಶೋರೂಮ್ ಇಂದ ಬರೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಎಲ್ಲ ಫೋಂಡೋ ಸ್ಟೀರಿಂಗ್ AC ಏರ್ ಬ್ಯಾಗ್ ABS ಎಲ್ಲ ಇದೆ. ಟಾಪ್ ಅಂಡ್ ವೇರಿಯಂಟ್ ಗಾಡಿ ಇದು 19 ಮಾಡಲ್ದು 19 ಮಾಡಲ್ದು ಗಾಡಿ ಯಾವುದು ಹೇಳಿ ಇದು ಅದೂ ರೆನಾಲ್ಟ್ ಡಸ್ಟರ್ ಸರ್. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. 9 ಇಂದ 9.5 ಲಕ್ಷ ಇದೆ. ಬೇಡ ಡೈರೆಕ್ಟ್ ಆಗಿ 7 ಲಕ್ಷನೂ ಬೇಡ, 6,80,000ಗೆ 6,80,000ಗೆ. ಯಾಕಂದ್ರೆ ನಾನು ಒಂದು ಸತಿ ಕನ್ನಡನಲ್ಲಿ ಹೇಳ್ತೀನಿ, ಒಂದು ಸತಿ ಇಂಗ್ಲೀಷ್ನಲ್ಲಿ. ಪಾಪ ಕನ್ನಡ ಅವ್ರಿಗೆ ಗೊತ್ತಾಗುತ್ತೆ, ಮಲಯಾಳಂ ತೆಲುಗು ಇಂಗ್ಲೀಷ್ ಅವ್ರು ಇರ್ತಾರಲ್ಲ ಅವ್ರಿಗೇನು ಗೊತ್ತಾಗಬೇಕು ಅಂತ ಒಂದು ಸತಿ ಪ್ರೈಸಿಂಗ್ ಇದನ್ನಲ್ಲೇ ಹೇಳ್ತೀನಿ. ನಮ್ಮ ಮಾತೃಭಾಷೆ ಬಂದು ಕರ್ನಾಟಕ, ಅದು ಕನ್ನಡನೇ, ಅವ್ರಿಗೇನು ಪಾಪ ಗೊತ್ತಾಗಬೇಕು ಅಲ್ಲ, ಅದಕ್ಕೆ ಒಂದು ಸತಿ ಇಂಗ್ಲೀಷ್ನಲ್ಲಿನೂ ಪ್ರೈಸಿಂಗ್ ಹೇಳ್ಬಿಡ್ತೀನಿ. 6,80,000ಗೆ ಕೊಡ್ಬಿಡ್ತೀನಿ ಸರ್. ಓಕೆ, 6,80,000ಗೆ ಗಾಡಿ ಕೊಡ್ತೀನಿ ಸರ್. ಮಹೇಂದ್ರ ಥಾರ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು. ಪಡ್ಡೆ ಹುಡುಗರ ಮನ ಗೆದ್ದ ಗಾಡಿ ಸರ್. ಡೀಟೇಲ್ ಸರ್ ಗಾಡಿ ಬಗ್ಗೆ ಹೇಳೋದು ಏನು ಅವಶ್ಯಕತೆ ಅಲ್ಲ. 16,000 ನೋಡಿರೋ ಗಾಡಿ, ಹಾಟ್ ಟಾಪ್ ಗಾಡಿ, ಟಾಪ್ ಅಂಡ್ 4x4 ವೆಹಿಕಲ್, ಹಾಟ್ ಟಾಪ್ ಗಾಡಿ, 4x4 ವೆಹಿಕಲ್, ಎಲ್ಲ ಫೋಂಡೋ ಸ್ಟೀರಿಂಗ್ AC ಏರ್ ಬ್ಯಾಗ್ ABS ಬರುತ್ತೆ. ಗಾಡಿ ತುಂಬಾ ಸೈಕ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಥಾರ್ ಹುಡುಕೋರಿಗೆ ತುಂಬಾ ಬೆಸ್ಟ್ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ 16-17 ಲ್ಯಾಕ್ಸ್ ಹೇಳ್ತಾರೆ. ಇದು ಬಂದು 18,50,000 ಶೋರೂಮ್ ಇಂದ 18,50,000 ಡೈರೆಕ್ಟ್ ಆಗಿ ಬನ್ನಿ. 16,000 ನೋಡಿರುವ ಗಾಡಿ, 16,000 ಜಾಸ್ತಿ ಏನು ನೋಡಿಲ್ಲ, 16,000 ಓಡಿರುವ ಗಾಡಿ. 2021 ಮಾಡಲ್ 4x4 ಇಲ್ಲಿ ತೋರಿಸ್ಬೋದು ನೀವು ಆರಾಮಾಗಿ. ಕ್ಯಾಮೆಲ್ ಹೋಗ್ತಾ ಇದೆ ನೋಡಿ, ರೇಗಿಸ್ತಾನ್ ಮೇಲೆ ಆ ತರ ಹೋಗ್ಬೋದು ಆರಾಮಾಗಿ. ಥಾರ್ ಹೋಗ್ತಾ ಇದೆ ನೋಡಿ, ಈ ತರ ಹೋಗುತ್ತೆ. ಎಷ್ಟಾದ್ರೂ ರೇತ್ ಇರ್ಲಿ ಏನಾದ್ರೂ ಇರ್ಲಿ ಕಿತ್ಕೊಂಡು ಹೋಗುತ್ತೆ ಗಾಡಿ. ಇದು ಆ ಪ್ರಕಾರ ಗಾಡಿ ಇದು ಥಾರ್, ಅಷ್ಟು ಜಬರ್ದಸ್ತ್ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ ಸರ್. 16 ಲ್ಯಾಕ್ಸ್ನು ಬೇಡ, 15 ಲ್ಯಾಕ್ಸ್ನು ಬೇಡ, 14 ಲ್ಯಾಕ್ಸ್ನು ಬೇಡ, 13 ಲ್ಯಾಕ್ಸ್, 12,80,000ಗೆ 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 ಮಹೀಂದ್ರ ಥಾರ್ ಕೊಡ್ತೀನಿ ಸರ್. ಯಾವ ಮಾಡಲ್ ಸರ್ ಇದು? 2022 ಮಾಡಲ್ ಸರ್. 22 ಮಾಡಲ್ 16,000 ಹೊಡೆಯುವ ಸಿಂಗಲ್ ಅನ್ನೋ ಗಾಡಿ ಕೊಡ್ತೀನಿ. ಲೋನ್ ಎಷ್ಟವರೆಗೂ ಆಗೋದಾಗ್ರಿ ಇದಕ್ಕೆ ಸರ್? ನಮ್ದು ಪ್ರೈಸಿಂಗ್ ನಿಮ್ಗೆ ಗೊತ್ತಿದೆ ಅಲ್ಲ, 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ ಸರ್. ಪ್ರೈಸಿಂಗ್ ಇಷ್ಟು ದೊಡ್ಡ ಗಾಡಿ ನಿಮ್ಗೆ ಆ ತರ ಇನ್ನ ಜಾಸ್ತಿ ಆಗ್ಬಿಡುತ್ತೆ ಲೋನ್. ಯಾಕಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾರ್ಜಿನ್ ನಲ್ಲಿ ಕೊಡ್ತಾ ಇದ್ದೀನಿ. ಅದ್ನಲ್ಲಿ ನೀನು ಮಾರ್ಜಿನ್ ನಲ್ಲಿ ತಗೊಂಡ್ರೆ ಇನ್ನ ನಿಮ್ಗೆ 45,000 ಮಿಟ್ರೆ ಆರಾಮಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಳ್ಬಹುದು ಸರ್ ನೀವು ಗಾಡಿ ಮೇಲೆ. ಓಕೆ, ಕಿಯಾ ಸೋನೆಟ್ ಅದು ಕೂಡ IMT ವೇರಿಯಂಟ್ ಸರ್. ಡೀಟೇಲ್ ಸರ್, ಕಿಯಾ ಸೋನೆಟ್ IMT ವೇರಿಯಂಟ್. IMT ನಲ್ಲಿ ನಿಮಗೆ ಬ್ರೇಕ್ ಎಕ್ಸಲೇಟರ್ ಮ್ಯಾನ್ಯುಯಲ್ ಗೇರ್ಸ್ ಬರೋದು. ಅದಕ್ಕೆ IMT ಹೇಳೋದು. ಬಹಳ ಜನಗೆ ಗೊತ್ತಾಗಲ್ಲ ಏನ್ ಸರ್ ಅದು IMT ಅಂತ ಕೇಳ್ತಾರೆ. ಮ್ಯಾನ್ಯುಯಲ್ ಗೇರ್ಸ್ ಬರುತ್ತೆ. ಮ್ಯಾನ್ಯುಯಲ್ ಗೇರ್ಸ್ ಓಡ್ತಾರಲ್ಲ ಸರ್, ನಮ್ಗೆ ಗೇರ್ ಹಾಕ್ಲೇಬೇಕು ಸರ್, ಆಟೋಮೆಟಿಕ್ ಕೆಳಗಡೆ ಇರಬೇಕು ಅಂತ. ಬರೀ ಬ್ರೇಕ್ ಎಕ್ಸಲೇಟರ್ ಅಷ್ಟೇ ಆಪ್ರೇಟ್ ಮಾಡಬೇಕು ಸರ್ ನಾವು. ನಮಗೆ ಕ್ಲಚ್ ಹಿಡ್ದು ಸಾಕಾಗ್ಬಿಟ್ಟಿದೆ ಅಂದರೆ ಆ ಕಾರಣಕ್ಕೆ IMT ತೊಗೊಂಡು ಬಂದಿದ್ದೀನಿ. ಗೇರ್ ಸಮೇತ ಬರುತ್ತೆ. ಅರ್ಧ ಮ್ಯಾನ್ಯುಯಲ್, ಅದಕ್ಕೆ IMT ಹೇಳೋದು. ಈ ಗಾಡಿ ಡೈರೆಕ್ಟ್ ಆಗಿ ಕಿಯಾ ಸೋನೆಟ್ ಅಲ್ಫಾ ಕಾರ್ಸ್ ಎಲಿಫೆಂಟ್ ಗ್ರೇ ಕಲರ್ ಗಾಡಿ 2020 ಮಾಡಲ್ದು, ಎಲ್ಲ ಫೋಂಡೋ ಸ್ಟೀರಿಂಗ್ AC ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಷ್ಗೆ ಕೊಡ್ತೀನಿ ಹೇಳಿ, ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಮಾರ್ಕೆಟ್ನಲ್ಲಿ ಕಮ್ಮಿ ಅಂದ್ರೂ 10 ಲಕ್ಷ ಹೇಳ್ತಾರೋ, 9 ಲಕ್ಷನೂ ಬೇಡ, ಇದೂ ಬೇಡ, 8 ಲಕ್ಷನು 7,80,000ಗೆ 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 ಕಿಯಾ ಸೋನೆಟ್ 2020 ಮಾಡಲ್ IMT ವೇರಿಯಂಟ್. ಅದೂ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿರುವ ಗಾಡಿ ಸರ್. ಹೇಳ್ತಾರೆ ನನ್ನ ಸಂಚಾರಿ ಅವರು, ಎಷ್ಟು ಡೌನ್ ಪೇಮೆಂಟ್ ಅಂತ. ಡೌನ್ ಪೇಮೆಂಟ್ ಏನು ಇಲ್ಲ, 0 ಡೌನ್ ಪೇಮೆಂಟ್. ಓಕೆ, 0 ಡೌನ್ ಪೇಮೆಂಟ್. ನೀವೇನಾದ್ರೂ ಕಿಯಾ ಸೋನೆಟ್ ಹುಡುಕ್ತಾ ಇದ್ರೆ ಅದು ಕೂಡ IMT ವೇರಿಯಂಟ್, ಅದು ಕೂಡ ಇಲ್ಲಿ ಲಭ್ಯ ಇರುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ಇನ್ನೂ ತುಂಬಾನೇ ವೆಹಿಕಲ್ಸ್ ತುಂಬಾ ವೆಹಿಕಲ್ಸ್ ಇದೆ. ಎಲ್ಲ ಡೌನ್ ಪೇಮೆಂಟ್ 0 ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ 0 ಡೌನ್ ಪೇಮೆಂಟ್ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಿಂಗ್ ಕೊಡ್ತಾ ಇರೋದು. ಆ ಕಾರಣಕ್ಕೆ ನಿಮ್ಗೆ 0 ಡೌನ್ ಪೇಮೆಂಟ್ ಆಗೋದು. ಇಲ್ಲಾಂದ್ರೆ 0 ಡೌನ್, ನೀವು ಹೊಸ ಗಾಡಿ ತಗೊಳ್ಳಕ್ಕೆ ಹೋದ್ರು 45,000 ಡೌನ್ ಪೇಮೆಂಟ್ ಮಾಡಬೇಕು. ಇಲ್ಲಿ ಒಂದೊಂದ್ಸತಿ ನಿಮ್ಗೆ 45,000 ನಿಮ್ಮ ಅಕೌಂಟ್ಗೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಅದನ್ನಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ ಸರ್. ಗಾಡಿಗೆ ಏನೇನು ಬೇಕೋ ಅದು ಮಾಡಿಸ್ಕೊಳ್ಳಿ ಸರ್. ತುಂಬಾ ಜನ ಇಕೋ ಸ್ಪೋರ್ಟ್ಸ್ ಕೂಡ ಹುಡುಕ್ತಾ ಇರ್ತೀರಾ, ಒಳ್ಳೆ ಕಂಫರ್ಟ್ ಇರುತ್ತೆ ಅಂತ. ನೀವು ನೋಡ್ತಾ ಬೋದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ ಸರ್. ಡೀಟೇಲ್ ಸರ್, ಫೋರ್ಡ್ ಇಕೋ ಸ್ಪೋರ್ಟ್ಸ್ ನಂಬರ್ 1 ವೆಹಿಕಲ್ ಫೋರ್ಡ್ ಒಳಗಡೆ ನಂಬರ್ 1 ವೆಹಿಕಲ್ ಬಂದು 101% ಅಶ್ಯೂರೆನ್ಸ್. ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ನಂಬರ್ 1 ವೆಹಿಕಲ್ ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್. ಈ ಇಕೋ ಸ್ಪೋರ್ಟ್ಸ್ SUV ಸೆಗ್ಮೆಂಟ್
ತುಂಬ ಜಬರ್ದಸ್ತ್ ಇರುತ್ತೆ ಓಡ್ಸೋಕ್ಕೆ, ಯಾಕಂದರೆ ರೋಡ್ ಗ್ರಿಪ್ ಎಲ್ಲ ಚೆನ್ನಾಗಿರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನಲ್ಲಿರುವ ಈ ಈಕೋ ಸ್ಪೋರ್ಟ್ಸು ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡೆಡ್ ಇದೆ. ಈ 4.0 ಪೋಸ್ಟರಿಂಗ್ ಎ ಸಿ ಎಲ್ಲ ಬರುತ್ತೆ. ಗಾಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, SUV ಸೆಗ್ಮೆಂಟ್. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಎಷ್ಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ನಲ್ಲಿ 5.5-6 ಲಕ್ಷ ಹೇಳ್ತಾರೆ. 5 ಲಕ್ಷನೂ ಬೇಡ, 4 ಲಕ್ಷನೂ ಬೇಡ, 3,80,000 ಆಗಿತ್ತು. ಓನ್ಲಿ 3,80,000ಗೆ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ. ಯಾವುದು ಹೇಳಿ? ಫೋರ್ಡ್ ಈಕೋ ಸ್ಪೋರ್ಟ್ಸ್. ಇದಕ್ಕೇನು ನೀವು ಕೇಳೋಕ್ಕೆ ಹೋದ್ರೆ ಯಾವ್ದು 0 ಡೌನ್ ಪೇಮೆಂಟ್ನಲ್ಲಿ ಕೊಡೋಣ ಸರ್ ಗಾಡಿನು. ಓಕೆ, ಫೋರ್ಡ್ ಈಕೋ ಸ್ಪೋರ್ಟ್ಸ್ ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಬೇಕು ನೀವು ವಿಸಿಟ್ ಮಾಡ್ಬೋದು. ಇನ್ನು ತುಂಬಾನೇ SUV XUV 7 ಸೀಟರ್ ಕಲೆಕ್ಷನ್ಸ್ ಇದೆ, ಬನ್ನಿ ತೋರಿಸ್ಕೊಡ್ತೀವಿ. ಸರ್, ಈಗ ಚೆವ್ರೋಲೆಟ್ ಗಾಡಿಲಿ ಅದು ಕೂಡ ಅವ್ರಿಗೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಬೇಕು ಅನ್ನೋರಿಗೆ ಸರ್ ಚೆವ್ರೋಲೆಟ್ ಎಂಜಾಯ್ ಯೋಚನೆ ಮಾಡಿರಲ್ಲ ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಓಕೆ, ಯೋಚನೆ ಮಾಡಿರಲ್ಲ 7 ಸೀಟರ್, ಒಂದು ಶಿಫ್ಟ್ ಸಿಗ್ಬಾರ್ದು, ಆಲ್ಟೋ ಸಿಗ್ಬಾರ್ದು. ಆ ಪ್ರೈಸಿಂಗ್ ನಲ್ಲಿ ಚೆವ್ರೋಲೆಟ್ ಎಂಜಾಯ್ 2013 ಮಾಡಲ್ದು ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ, ಫುಲ್ಲಿ ಲೋಡೆಡ್ ವೆಹಿಕಲ್. ಎಷ್ಗೆ ಕೊಡ್ತೀನಿ ಹೇಳಿ? ನಾನು ಹೇಳ್ದೆ ಅಲ್ಲ, ಯೋಚನೆ ಮಾಡಿರಲ್ಲ ಆ ಪ್ರೈಸಿಂಗ್ಗೆ. ಬರೀ 2.5 ಲಕ್ಷ ಕೊಡ್ತೀನಿ ಸರ್. 2,50,000ಗೆ 7 ಸೀಟರ್, ಅದನ್ನು 13 ಮಾಡಲ್ದು ಚೆವ್ರೋಲೆಟ್ ಎಂಜಾಯ್. ಆರಾಮಾಗಿ 7 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸರ್. ದೊಡ್ಡ ವೆಹಿಕಲ್, ಒಂದು ದೊಡ್ಡ ಫ್ಯಾಮಿಲಿಗೆ ಪ್ರೈಸಿಂಗ್ ನಲ್ಲಿ ಕಮ್ಮಿ ಇರುವ ಗಾಡಿ ಚೆವ್ರೋಲೆಟ್ ಎಂಜಾಯ್, ಅದನ್ನು 2013 ಮಾಡಲ್ದು ಬರೀ 2.5 ಲಕ್ಷಗೆ, ಅಂದ್ರೆ 2,50,000ಗೆ ವೆಹಿಕಲ್ ಕೊಡ್ತೀನಿ ಸರ್. ಓಕೆ, ಮಾರುತಿ ಸುಜುಕಿ ಎಸ್ ಕ್ರಾಸ್, ಅದು ಕೂಡ ಡೀಸೆಲ್ ವೇರಿಯಂಟ್ 18-20+ ಮೈಲೇಜ್ ಬರುವಂತ ವೆಹಿಕಲ್ ಕೂಡ ಇಲ್ಲಿರುತ್ತೆ ಸರ್. ಡೀಟೇಲ್ ಇದು ಸರ್ 20+ ಆರಾಮಾಗಿ ಮೈಲೇಜ್ ಬರುತ್ತೆ. ಎಸ್ ಕ್ರಾಸ್ ದೊಡ್ಡ ಗಾಡಿ, SUV ಸೆಗ್ಮೆಂಟ್ ನಲ್ಲಿ ಟಾಪ್ ಅಂಡ್ ಅಲ್ಫಾ, ಟಾಪ್ ಅಂಡ್ ವೆಹಿಕಲ್ ಅಲ್ಫಾ. ನಮ್ಮ ಶೋರೂಮ್ ಹೆಸರನ್ನೇ ಇದು ಅಲ್ಫಾ. ಎಲ್ಲ 4.0 ಪೋಸ್ಟರಿಂಗ್ AC, ಹೇರ್ಬ್ಯಾಗ್, ABS ಎಲ್ಲ, ಮ್ಯಾಗ್ ಲೆದರ್ ಸಿಟಿ ಫಾರ್ ಸ್ಟೇರಿಂಗ್ ಮಾಡ್ಕೊಂಡ್ರು ಎಲ್ಲ ಇದೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. SUV ಸೆಗ್ಮೆಂಟ್ ನಲ್ಲಿ ನಿಮ್ಗೆ ಮಾರುತಿ ಸುಜುಕಿನಲ್ಲಿ ಲೋ ಮೇಂಟೆನೆನ್ಸ್ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದ್ರೆ, ಅದೂನು ಕಂಫರ್ಟ್ ವೆಹಿಕಲ್ ಅಂದ್ರೆ ಡೀಸೆಲ್ದು, ಅದೂ 20+ ಮೈಲೇಜ್ ಬರುವ ಗಾಡಿ ಎಸ್ ಕ್ರಾಸ್ ಸಿಗುತ್ತೆ ಆರಾಮಾಗಿ. ಮಾರ್ಕೆಟ್ ನಲ್ಲಿ ಇದೆ. ಇಷ್ಟು ದೊಡ್ಡ ವೆಹಿಕಲ್ ನೀವು ಡೀಸೆಲ್ದು ತಗೊಳ್ಳಕ್ಕೆ ಹೋದ್ರೆ 7.5 ಲಕ್ಷ ಹೇಳ್ತಾರೆ. 6.5 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, 5,80,000ಗೆ 16 ಮಾಡಲ್ದು ಟಾಪ್ ವೇರಿಯಂಟ್ದು ಅಲ್ಫಾ ಡೀಸೆಲ್ದು 20+ ಮೈಲೇಜ್ ಬರುವ ಗಾಡಿ ಮಾರುತಿ ಸುಜುಕಿ ಎಸ್ ಕ್ರಾಸ್ ಕೊಡ್ತೀನಿ ಸರ್. ಒಂದ್ಸತಿ ವಿಸಿಟ್ ಮಾಡಿ. ಈ ಗಾಡಿಗೇನು ನನ್ನ ಸಂಚಾರ ಅವ್ರು ಕೇಳ್ತಾರೆ ಸರ್ ಎಷ್ಟು ಡೌನ್ ಪೇಮೆಂಟ್ಗೆ ಕೊಡ್ತೀರಾ ಸರ್? ನಮ್ಮ ಹತ್ರ 0 ಡೌನ್ ಪೇಮೆಂಟ್ನಲ್ಲಿ 80 to 90 ವೆಹಿಕಲ್, ಇನ್ನೂ ತನಕ ಎಷ್ಟು ವೆಹಿಕಲ್ ತೋರಿಸಿದ್ದೀನಿ ಎಲ್ಲ 0 ಡೌನ್ ಪೇಮೆಂಟ್ನಲ್ಲಿ ತೋರಿಸಿದ್ದೀನಿ. ಇದನ್ನು 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀನಿ. ಓಕೆ ಸರ್, ಈಗ ಎಸ್ ಕ್ರಾಸ್ ಡೀಟೇಲ್ ನೋಡಿದ್ರೆ, ಸೊ ನೆಕ್ಸ್ಟ್ ಒಂದು ಈಕೋ ಸ್ಪೋರ್ಟ್ಸ್ ಒಂದಿರುತ್ತೆ, ಅದ್ರದ್ದು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಮತ್ತೊಂದು ಈಕೋ ಸ್ಪೋರ್ಟ್ಸ್, ಅದು ಕೂಡ ಟೈಟಾನಿಯಂ, ಅಂದ್ರೆ ಫುಲ್ಲಿ ಟಾಪ್ ಅಂಡ್ ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲಾನು ಕೂಡ ಇರುವಂತ ಗಾಡಿ ಸರ್. ಡೀಟೇಲ್ ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ 2015 ಮಾಡಲ್ ಆಟೋಮೆಟಿಕ್ ಟೈಟಾನಿಯಂ ಅಂತ ನಾನು ಸಂಚಾರ ಅವರು ಹೇಳಿದ್ರು. ಫುಲ್ ಟಾಪ್ ಅಂಡ್ ವೆಹಿಕಲ್ ಅಂತ, ಏನು ಫ್ಯೂಚರ್ ಮಿಸ್ ಆಗಲ್ಲ ಅಂತ. ಟೈಟಾನಿಯಂ ನಲ್ಲಿ ಎಲ್ಲ ಪೌಂಡ್ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS, ಲೆದರ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 15 ಮಾಡಲ್ದು 15 ಮಾಡಲ್ದು ಆಟೋಮೆಟಿಕ್ ಟಾಪ್ ಅಂಡ್ ವೇರಿಯಂಟ್, ಅದೂ ಫೋರ್ಡ್ ಈಕೋ ಸ್ಪೋರ್ಟ್ಸ್. ಮಾರ್ಕೆಟ್ನಲ್ಲಿ ಎಲ್ಲದು ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6.5 ಇಂದ ಕಮ್ಮಿ ಇಲ್ಲ, ಕಮ್ಮಿ ಅಂದ್ರೆ 6 ಲ್ಯಾಕ್ಸ್. ನಮ್ಮ ಹತ್ರ 5 ಲ್ಯಾಕ್ಸ್ನು ಬೇಡ, 4,80,000ಗೆ 4,80,000ಗೆ ಫೋರ್ಡ್ ಈಕೋ ಸ್ಪೋರ್ಟ್, ಅದೂ 15 ಮಾಡಲ್ದು ಆಟೋಮೆಟಿಕ್ ಟಾಪ್ ಎಂಡ್, ಆಟೋ ಟ್ರಾನ್ಸ್ಮಿಷನ್ದು ಟಾಪ್ ಎಂಡ್, ಎಲ್ಲ ಫ್ಯೂಚರ್ ಇರೋದು ಟಾಪ್ ಎಂಡ್ ವೇರಿಯಂಟ್ ಕೊಡ್ತೀನಿ. ಇದನ್ನು ನಿಮಗೆ 0 ಡೌನ್ ಪೇಮೆಂಟ್ನಲ್ಲಿ ಈ ಗಾಡಿನೂ ಕೊಡ್ತೀನಿ, ಪೆಟ್ರೋಲ್ ವೇರಿಯಂಟ್. ಓಕೆ ಸರ್ ಮಹೀಂದ್ರಾ ಕಾಂಟೋ, ಯಾವುದು ಹೇಳಿ? ಮಹೀಂದ್ರಾ ಕಾಂಟೋ 7 ಸೀಟರ್ ವೆಹಿಕಲ್, ಅದೂ ಡೀಸೆಲ್ ವೆಹಿಕಲ್ ಬೇಕು ಸರ್. 7 ಸೀಟರ್ನಲ್ಲಿ 20 ಮೈಲೇಜ್ ಬರಬೇಕು, 7 ಜನ ಆರಾಮಾಗಿ ಕೂತ್ಕೊಳ್ಬೇಕು. ಪ್ರೈಸಿಂಗ್ನಲ್ಲಿನೂ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ ಡೈರೆಕ್ಟಾಗಿ. ಮಾರ್ಕೆಟ್ನಲ್ಲಿ ಕೊಡಲ್ಲ ಸರ್, 101% ಅಶ್ಯೂರೆನ್ಸ್ ಮಾಡ್ತೀನಿ. ಈ ಪ್ರೈಸಿಂಗ್ಗೆ ಸಿಗೋದು ಇಲ್ಲ ನಿಮಗೆ, ಆ ಪ್ರೈಸಿಂಗ್ನಲ್ಲಿ ನಾನು ಕೊಡ್ತೀನಿ. ಈ ಕಾಂಟೋ ಎಲ್ಲ 4.0 ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಇಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ಬಂದರೆ ಎಷ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ 3.5 ಲಕ್ಷ ತಿಳ್ಕೊಂಡಿದ್ದೀರಾ ಬೇಡ, 3 ಲಕ್ಷ ತಿಳ್ಕೊಂಡಿದ್ದೀರಾ ಬೇಡ, 2.70, 2.60, 2.5 ಲಕ್ಷಗೆ 2,50,000ಗೆ 13 ಮಾಡಲ್ದು ಡೀಸೆಲ್ದು, ಅದೂ 20+ ಮೈಲೇಜ್ ಬರುವ 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. ಸರ್ ಮಾರ್ಕೆಟ್ನಲ್ಲಿ 101% ಚಾಲೆಂಜ್ ಮಾಡ್ತೀನಿ. ಈ ಪ್ರೈಸಿಂಗ್ಗೆ 101% ಸಾಧ್ಯ ಇಲ್ಲ ಈ ಪ್ರೈಸಿಂಗ್ಗೆ ಸಿಗೋಕ್ಕೆ 7 ಸೀಟರ್ ಅದೂ. ಓಕೆ ಸರ್ ರೆನಾಲ್ಡ್ ಲಾಡ್ಜಿ ಇಟ್ಟಿಗ ನೋಡೋರಿಗೆ ಒಂದು ಲಾಡ್ಜಿ ತೊಗೊಳ್ಬೋದು ಆರಾಮಾಗಿ. ಈ ಗಾಡಿನೂ 20 ಮೈಲೇಜ್ ಬರುತ್ತೆ, 20 ಮೈಲೇಜ್ ಬರುತ್ತೆ. ಎಲ್ಲ ಪೌಂಡು ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಇದೂ 20+ ಮೈಲೇಜ್ ಬರುವ ಗಾಡಿ. ಟೋಟಲ್ ಹಿಂದೆ 3 ಮುಂದೆ 3, ಇಲ್ಲಿ 8 ಜನ ಡ್ರೈವರ್ ಸಮೇತ 8 ಜನ ಕೂತ್ಕೊಂಡು ಹೋಗೋ ಗಾಡಿ. 7+1 8 ಸೀಟರ್ ವೆಹಿಕಲ್. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿದ್ರೆ ಎಷ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟಾಗಿ ವಿಸಿಟ್ ಮಾಡಿ. ಅದೂ 16 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಕ್ಸ್ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಚೆನ್ನಾಗಿರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟಾಗಿ
ಎಜ್ಗೆ ಮಾರ್ಕೆಟ್ನಲ್ಲಿ 6.5 ಲಕ್ಷ ಹೇಳ್ತಾರೆ. 6 ಲಕ್ಷನೂ ಬೇಡ, 5.5 ಬೇಡ, 5 ಲಕ್ಷನೂ ಬೇಡ, ಬರೀ 4.5 ಲಕ್ಷಗೆ 4,50,000ಗೆ 4.5 ಲಕ್ಷಗೆ 4,50,000ಗೆ ಇದು ರೆನಾಲ್ಡ್ ಲಾಡ್ಜಿ ಕೊಡ್ತೀನಿ ಸರ್. ಓಕೆ, ರೆನಾಲ್ಡ್ ಲಾಡ್ಜ್ ಅದು ಕೂಡ 8 ಸೀಟರ್ ವೆಹಿಕಲ್, ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಅದು ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ಸ್ಕೋಡಾ ಸೂಪರ್ ಅದು ಕೂಡ ವಿತ್ ಸನ್ ರೂಫ್ ಜೊತೆ ಇರುವಂತದ್ದು, ಅಂದ್ರೆ ಸೂರ್ಯ ಚಾವಣಿ ಜೊತೆ ಇರುವಂತ ಲಕ್ಸರಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್, ಇದು ಟೋಟಲ್ 8 ಹೇರ್ ಬ್ಯಾಗ್ ಬರುತ್ತೆ. ಒಂದು ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ, BM, ಬೆನ್ಸ್, ಆಡಿ ತರ ನೋಡ್ತಾ ಇದ್ದೀರಾ. ಇದು ಸೀಟ್ಸ್ ನೋಡಿ ಸರ್, ಬಕೆಟ್ ಸೀಟ್ಸ್. ಕುತ್ಕೊಂಡ್ರೂ ಒಂದು ಫೀಲ್ ಬೇರೆ ಇರುತ್ತೆ ಈ ಗಾಡಿ ಒಳಗಡೆ. ಒಂದು BM ಬೆನ್ಸ್ ನಲ್ಲಿ ಕೂತ್ಕೊಂಡೆ ಓಡಾಡಬಹುದು. ಹೋದ್ರೆ ಒಂದು ಪ್ರೀಮಿಯಂ ಇರೋ ಗಾಡಿ, ಸೂಪರ್. ಎಲ್ಲ ಪೌಂಡ್ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟ್ ಟೈಮ್ ಅಂದ್ಕೊಂಡ್ರೆ ಎಲ್ಲ ಇರುತ್ತೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಸೂಪರ್ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾಗಾಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ಈ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಟ್ರೆ ಈ ಗಾಡಿ ಎಜ್ಗೆ ಕೊಡ್ತಾರೆ ಹೇಳಿ. ಮಾರ್ಕೆಟ್ನಲ್ಲಿ ಈ ಗಾಡಿ 5-6 ಲಕ್ಷ ಹೇಳ್ತಾರೆ ಸರ್. ಪ್ರೀಮಿಯಂ ಗಾಡಿ ಎಲ್ಲ BMW ಬೆನ್ಸ್ ಒಂದು ಶಿಫ್ಟ್ ಬೆಲೆನಲ್ಲಿ ಗಾಡಿ ಕೊಡ್ತೀನಿ. ಶಿಫ್ಟ್ ಇಂದ ಕಮ್ಮಿ ಬೆಲೆಗೆ ಈ ಗಾಡಿ ಬರೀ 3 ಲಕ್ಷಗೆ 3 lakhsಗೆ ಈ ಗಾಡಿ ಕೊಡ್ಬಿಡ್ತೀನಿ ಸರ್. ಸೂಪರ್ 8 ಹೇರ್ ಬ್ಯಾಗ್, ಸನ್ ರೂಫ್, ಪ್ರೊಜೆಕ್ಟರ್, ಹೆಡ್ಲೈಟ್ಸ್, LED ಟೇಲ್ ಲ್ಯಾಂಪ್ಸ್, ಬಕೆಟ್ ಸೀಟ್ಸ್. ಬರೀ ಸೀಟ್ಸ್ ಇದರಲ್ಲಿ ಸ್ಟ್ಯಾಂಡಿ ಲೆದರ್ ಸೀಟ್ಸ್ ಯಾವ್ದಿದೆ, ಬರೀ ಅದು 3 ಲಕ್ಷ ಇದೆ. ಇದು ಸೀಟ್ ಬೆಲೆನಲ್ಲಿ ಕಾರ್ ಕೊಡ್ತೀನಿ ಸರ್. ಮಾರುತಿ ಸುಜುಕಿ ವ್ಯಾಗನರ್ ಲೋ ಬಜೆಟ್ ಅಲ್ಲಿ ಗಾಡಿಗಳು ಬೇಕು ಸರ್. ಆಲ್ಫಾ ಕಾರ್ಸ್ ಅಲ್ಲಿ ಬರೀ SUV XUV ತೋರಿಸ್ತಾ ಇದ್ದೀರಾ ಅನ್ನೋರಿಗೆ ಸೊ ನೀವು ತಗೋಬಹುದು, ಅದು ಕೂಡ ಇರುತ್ತೆ ಸರ್. ಡೀಟೇಲ್ ಹೇಳಕ್ಕೆ ಹೋದ್ರೆ ಈ ಗಾಡಿ ಮಾರುತಿ ಸುಜುಕಿ ವ್ಯಾಗನರ್ ಗಾಡಿ ನೋಡಿ ಸರ್, ಯಾವ ಪ್ರಕಾರ ಇದೆ, ಯಾವ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫೋಪೊಂಡು ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಬರಲ್ಲ ಈ ಗಾಡಿಗೆ. ಈ ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಎಲ್ಲ ಪೊಂಡು ಪೋಸ್ಟರಿಂಗ್, AC ಎಲ್ಲ ಇದೆ. ಟಾಪ್ ವೇರಿಯಂಟ್ 2010 ನಲ್ಲಿ ಇದು ನ್ಯೂ ಶೇಪ್ ಬಂದಿರೋದು. ಆಮೇಲೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ 25 ನಲ್ಲಿ ಒಂದು ಶೇಪ್ ಬಂದಿದೆ ಅಂತ. 10 ನಲ್ಲಿ ಇದು ಹೊಸ ಶೇಪ್ ಬಂದಿರೋದು. ಹೊಸ ಶೇಪ್ ಗಾಡಿ, ಅದನ್ನು ಪೌಂಡ್ ಪೋಸ್ಟರಿಂಗ್ AC ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ಬೆಲೆ 2.5 ಲಕ್ಷ ಇದೆ. ಡೈರೆಕ್ಟ್ ಆಗಿ 1,60,000ಗೆ 1,60,000ಗೆ ಈ ಗಾಡಿ ಕೊಟ್ಬಿಡ್ತೀನಿ ಸರ್. ಮಾರುತಿ ಸುಜುಕಿ ವ್ಯಾಗನರ್ ನ್ಯೂ ಶೇಪ್ದು 10 ಮಾಡಲ್ದು, ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ 2012 ಮಾಡಲ್ದು. 2012 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 2012 ಮಾಡಲ್ದು, ಡೀಸೆಲ್ದು, ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಗಾಡಿ ತುಂಬಾ ಕ್ಲಾಸಿ ಇದೆ. ಗಾಡಿ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಫೋರ್ಡ್ ಫಿಯೆಸ್ಟಾ 20 ಮೈಲೇಜ್ ಬರುತ್ತೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ಇದು ಬೆಲೆ ಕೇಳ್ಕೊಂಡು ಬಂದ್ಬಿಡಿ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಕಾಣಲ್ಲ. ಡೈರೆಕ್ಟ್ ಆಗಿ 7 ಲಕ್ಷ ಕೊಡ್ತೀವಿ ಸರ್. 2 lakhsಗೆ ಕೊಡ್ತೀವಿ ಸರ್. ಓಕೆ, 2 lakhsಗೆ. ಫೋರ್ಡ್ ಫಿಗೋ ಸರ್? ಫೋರ್ಡ್ ಫಿಗೋ ಇದು ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್. ಎಲ್ಲ ಪೌಂಡ್ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 1,80,000ಗೆ 1,80,000ಗೆ ಈ ಫೋರ್ಡ್ ಫಿಗೋ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್, ಇದು ಒಂದು ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ, ಅದೂನು ಸ್ಕೋಡಾ ಲೋರಾ ಕೊಡ್ತೀನಿ ಸರ್. ಎಲ್ಲ ಫೋಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್ ಗಾಡಿ. 2009 ಮಾಡಲ್ದು ಗಾಡಿ. ಎಲ್ಲ ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಆಗಲಿ ತುಂಬಾ ಚೆನ್ನಾಗಿದೆ. ಈ ಲೋರಾ 2000 ಆಟೋಮೆಟಿಕ್ ವೇರಿಯಂಟ್. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಎಜ್ಗೆ ಕೊಡ್ತೀನಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 320, 325 ಮಾರ್ಕೆಟ್ನಲ್ಲಿ ಹೇಳ್ತಾರೆ. ಡೈರೆಕ್ಟ್ ಆಗಿ 220ಗೆ ಕೊಡೋಣ ಸರ್. 220ಗೆ ಕೊಡೋಣ ಸರ್. 2,20,000ಗೆ ಸ್ಕೋಡಾ ಲಾರಾ. ನೆಕ್ಸ್ಟ್ ಸರ್, ಮಾರುತಿ ಸುಜುಕಿದು ಗಾಡಿ ಡೀಟೇಲ್ ಸರ್. ಮಾರುತಿ ಸುಜುಕಿ ಇದು SX4 ಇದು. ಇದನ್ನು ಟಾಪ್ ಎಂಡ್ ZX ವೇರಿಯಂಟ್. ಟಾಪ್ ಎಂಡ್ ZX ಎಲ್ಲ ಫೋಪೊಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಸ್ಟ್ ಟೈಮ್ ಎಲ್ಲ ಫೀಚರ್ ಬರುತ್ತೆ. ಈ ಗಾಡಿ ತುಂಬಾ ಕಮ್ಮಿ ಬೆಲೆನಲ್ಲಿ ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಕೊಡ್ತೀನಿ. ಬರೀ ಈ ಬೆಲೆ ಗಾಡಿ ಇದು 1,70,000 ಕೊಡೋಣ ಸರ್. 1,70,000ಗೆ ಇಷ್ಟು ದೊಡ್ಡ ಪ್ರೀಮಿಯಂ ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ, ದೊಡ್ಡ ಒಂದು ಸಿಡಾನ್ ಗಾಡಿ ಕೊಡ್ತೀನಿ ಸರ್. ಓಕೆ, ಅದು ಕೂಡ ಕಡಿಮೆ ಪ್ರೈಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಸರ್, ಹೋಂಡಾ ಸಿಟಿ ಡೀಟೇಲ್ ಸರ್. ಅದು ಕೂಡ ವಿ ವೇರಿಯಂಟ್, ಐವಿ ಟೆಕ್, ಪೆಟ್ರೋಲ್ ಇಂಜಿನ್, ಟಾಪ್ ವೇರಿಯಂಟ್. ಡೀಟೇಲ್ ಸರ್, ಇದು ಟಾಪ್ ವೇರಿಯಂಟ್. ಇದು ಟಾಪ್ ವೇರಿಯಂಟ್ದು ಹೋಂಡಾ ಸಿಟಿ. ಎಲ್ಲ ಫೋಪೊಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಎಜ್ಗೆ ಕೊಡ್ತಾರೆ ಹೇಳಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ ಸರ್. ಇದು ಡೈರೆಕ್ಟ್ ಆಗಿ ಟಾಪ್ ಎಂಡ್ ವೆಹಿಕಲ್. ಎಲ್ಲ ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. 14 ಮಾಡಲ್ದು ನ್ಯೂ ಶೇಪ್ದು ಗಾಡಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 4.5 ಲಕ್ಷಗೆ ಸರ್. ಮಾರ್ಕೆಟ್ನಲ್ಲಿ 6 ಲಕ್ಷ ಹೇಳ್ತಾರೆ.
4.5 ಲಕ್ಷಗೆ 4,50,000 ಕಾರ್ ಕೊಡ್ಬಿಡೋಣ ಸರ್. ಹ್ಯುಂಡೈ ವರ್ಣ ಹೇಳಿ ಸರ್ ಡೀಟೇಲ್. ಸರ್ ಹುಂಡೈ ವರ್ನ 2017 ಮಾಡಲ್, ಸಾರಿ 7 ಮಾಡಲ್ದು. ಎಲ್ಲ ಪೌಂಡ್ ಪಸ್ಟಿಂಗ್ AC, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಸಮೇತ ಬರುತ್ತೆ, SX ಟಾಪ್ ಅಂಡ್ ವೇರಿಯಂಟ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ನಲ್ಲಿ 2.5 ಇದೆ, 1,70,000ಗೆ 1,70,000ಗೆ 2007 ಮಾಡಲ್ದು ಎಲ್ಲ ಇರುವ ಗಾಡಿ ಕೊಡೋಣ ಸರ್. ಓಕೆ, ಒಂದ್ ವೇಳೆ ಬೇಡ ಸರ್ ನಂಗೆ ಮಾಡೆಲ್ ವೆಹಿಕಲ್ ಬೇಕು ಅಂದ್ರೆ ಅದು ಕೂಡ ಇರುತ್ತೆ, ಅದು ಕೂಡ 1.6 SX ವೇರಿಯಂಟ್. ಹೇಳಿ ಸರ್ ಡೀಟೇಲ್. ಟಾಪ್ ಅಂಡ್ SX ಅದು ಆಟೋಮೆಟಿಕ್ ಎಲ್ಲ ಪೌಂಡ್ ಪಸ್ಟಿಂಗ್ AC, ಏರ್ ಬ್ಯಾಗ್, ABS ಮ್ಯಾಗ್ವಿಲ್, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಎಲ್ಲ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಏಜ್ಗೆ ಕೊಡ್ತೀನಿ ಹೇಳಿ 2016 ಮಾಡಲ್ದು SX ಟಾಪ್ ಅಂಡ್. ಅದನ್ನು ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನ್ಯೂಸ್ ಶೇಪ್ದು ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಲ್ಯಾಂಪ್ಸ್ ಸಮೇತ ಬರುವ ಗಾಡಿ. ಈ ಗಾಡಿ ಮಾರ್ಕೆಟ್ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ, 6 ಲಕ್ಷನೂ ಬೇಡ, 5,80,000ಗೆ 5,80,000ಗೆ ಕೊಡ್ತೀನಿ ಸರ್. ಓಕೆ, ಒಂದ್ ವೇಳೆ ಫೋರ್ಟ್ ಫಿಗೋ ಬೇಕು ಅಂದ್ರೆ ಸರ್ ಡೀಟೇಲ್ ಹೇಳಿ ಸರ್. ಸರ್ ಫೋರ್ಟ್ ಫಿಗೋ ಇದು ಡ್ಯುಯಲ್ ಡ್ಯಾಶ್ ಬೋರ್ಡ್ ಸಮೇತ ಬರುತ್ತೆ, ಟಾಪ್ ಅಂಡ್ ವೆಹಿಕಲ್. ಇದನ್ನು ಎಲ್ಲ ಪೌಂಡ್ ಪಸ್ಟಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಏಜ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬಂದ್ರೆ ಡೈರೆಕ್ಟ್ ಆಗಿ 1,70,000 ಕೊಡೋಣ ಸರ್. ಒನ್ಲಿ 1,70,000, 7 ಲಕ್ಷ ಒಳಗಡೆ 1,70,000ಗೆ ಈ ಗಾಡಿ ಕೊಡ್ತೀನಿ ಸರ್. ಓಕೆ, ಒಂದ್ ವೇಳೆ ನೀವೇನಾದ್ರೂ ನನಗೆ ಓಲ್ಡ್ ಶೇಪ್ ಫೋರ್ಟ್ ಫಿಗೋ ಬೇಡ ಸರ್, ನನಗೆ ಜನರೇಷನ್ 2 ಅಂದ್ರೆ ನ್ಯೂ ಶೇಪ್ ಬೇಕು ಅಂತ ಕೇಳೋರಿಗೆ, ಸೊ ನೀವು ನೋಡ್ತಾ ಬೋದು ನ್ಯೂ ಶೇಪ್ ಕೂಡ ಇರುತ್ತೆ, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್. ಓಕೆ, ಅದು ಕೂಡ ಡೀಸೆಲ್. ಡೀಟೇಲ್ಸ್. ಡೀಸೆಲ್ 25 ಮೈಲೇಜ್ ಬರುತ್ತೆ ಸರ್ ಈ ಗಾಡಿ. 25 ಮೈಲೇಜ್ ಬರುವ ಫೋರ್ಟ್ ಫಿಗೋ ಎಸ್ಪೈರ್ ಇದು. ಎಲ್ಲ ಹೇರ್ ಬ್ಯಾಗ್, ABS ಮ್ಯಾಗ್ವಿಲ್, ಲೆದರ್ ಸೀಟ್, ಸ್ಟೇರಿಂಗ್ ಅನ್ಕೊಂಡು ನ್ಯೂ ಶೇಪ್ ವೆಹಿಕಲ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 16 ಮಾಡಲ್ದು ಟೈಟಾನಿಯಂ ಟಾಪ್ ಅಂಡ್ ಹೇರ್ ಬ್ಯಾಗ್, ABS ಇರುವ ಗಾಡಿ. ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಮಾರ್ಕೆಟ್ನಲ್ಲಿ 485 lakhs ಇದೆ, 3,80,000ಗೆ 3,80,000ಗೆ ಡೀಸೆಲ್ ಗಾಡಿ ಕೊಡ್ತೀನಿ ಬನ್ನಿ ಸರ್. ಓಕೆ, ಸ್ಟಾರ್ ಸರ್ ಮಾರುತಿ ಸುಜುಕಿ ಮಾರುತಿ ಸುಜುಕಿ ಸ್ಟಾರ್. ಇದು ತುಂಬಾ ಒಳ್ಳೆ ಬೆಲೆನಲ್ಲಿ ಕೊಡ್ತೀನಿ ಈ ಗಾಡಿ. ಲಿಮಿಟೆಡ್ ಎಡಿಷನ್ ವೆಹಿಕಲ್ಸ್ ಇರೋದು ಮಾರ್ಕೆಟ್ ನಲ್ಲಿ. ಇದು ಸ್ಟಾರ್ ಒಂದು ಆಟೋ ಓಡಿಸೋ ಜಾಗನಲ್ಲಿ, ಆಟೋ ನಿಲ್ಸೋ ಪಾರ್ಕಿಂಗ್ ನಲ್ಲಿ ಗಾಡಿ ಆರಾಮಾಗಿ ಪಾರ್ಕ್ ಮಾಡಿ ಹೋಗ್ಬೋದು. ಚಿಕ್ಕ ಗಾಡಿ 5 ಸೀಟರ್ ವೆಹಿಕಲ್, ಆರಾಮಾಗಿ 5 ಜನ ಕುತ್ಕೊಂಡು ಹೋಗ್ಬೋದು. ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ, ಎಲ್ಲ ಪೌಂಡ್ ಪಸ್ಟಿಂಗ್ AC ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಇರುವ 2010 ಮಾಡಲ್. ಬರೀ ಎಷ್ಟಿಗೆ ಹೇಳಿ ಮಾರ್ಕೆಟ್ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ 2.5 ಲಕ್ಷ ಹೇಳ್ತಾರೆ, ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 1,60,000, 1,60,000ಗೆ ಬರೀ 1,60,000ಗೆ ಕೊಡ್ತೀನಿ ಸರ್. ಫಿಯೇಟ್ ಪುಂಟೋ ಯಾವ್ದು ಹೇಳಿ, ಪುಂಟೋ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಪುಂಟೋ ಇದು ಎಲ್ಲ ನೋಡ್ಕೊಳ್ಳಿ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಸರ್ ದೊಡ್ಡ ವೆಹಿಕಲ್ನು ಕಮ್ಮಿ ಪ್ರೈಸಿಂಗ್ ನಲ್ಲಿ ಕೊಟ್ಟಿದ್ದೀನಿ, ಚಿಕ್ಕ ವೆಹಿಕಲ್ನು ನೋಡಿ ಸರ್ 170, 160, 150, 2 lakhs ಕಮ್ಮಿ ಬಜೆಟ್ ನಲ್ಲೇ ಕೊಡ್ತಾ ಇದ್ದೀನಿ. ಆರಾಮಾಗಿ ಬಂದು ತಗೊಂಡೋಗ್ಬೋದು. ಈ ಗಾಡಿನೂ ಬರೀ 1,70,000ಗೆ 2011 ಮಾಡಲ್ದು ಪುಂಟೋ ಕೊಡ್ತೀನಿ ಸರ್. ಪೆಟ್ರೋಲ್ದು ಎಲ್ಲ ಪೌಂಡ್ ಪಸ್ಟಿಂಗ್ AC ಟಾಪ್ ಇರೋ ಎಲ್ಲ ಫ್ಯೂಚರ್ ಇರುವ ಗಾಡಿ 1,70,000ಗೆ ಕೊಡ್ತೀನಿ ಸರ್. ಓಕೆ, ಈ ವರ್ಣ ಸರ್ ಹ್ಯುಂಡೈ ವರ್ಣ, ಅದು ಕೂಡ ಗೋಲ್ಡ್ ಕಲರ್. ಇದೂ ಗೋಲ್ಡ್ ಕಲರ್ದು ಟಾಪ್ ಅಂಡ್ SX. ಇದು ಆಟೋಮೆಟಿಕ್, ಎಲ್ಲ ಪೌಂಡ್ ಪಸ್ಟಿಂಗ್ AC ಎಲ್ಲ ಇದೆ. ಆಟೋಮೆಟಿಕ್ ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ವರ್ಣ ಅದನ್ನು 10 ಮಾಡಲ್ದು ಡೀಸೆಲ್ ಆಟೋಮೆಟಿಕ್ ಟಾಪ್ ವೇರಿಯಂಟ್. ಮಾರ್ಕೆಟ್ ನಲ್ಲಿ 3 ಲಕ್ಷ ಇದೆ, 7 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಬರೀ 7 ಲಕ್ಷ ಕೊಡ್ತೀನಿ ಸರ್. ಓಕೆ, ಫಿಯೆಸ್ಟಾ ಸರ್ ಫೋರ್ಟ್ ಫಿಯೆಸ್ಟಾ ಇದು 2009 ಮಾಡಲ್ದು. ಎಲ್ಲ ಪೌಂಡ್ ಪಸ್ಟಿಂಗ್ AC ಎಲ್ಲ ಇದೆ, ಡಿಕ್ಕಿ ಸಮೇತ ಬರುತ್ತೆ. SUV ಸೆಗ್ಮೆಂಟ್ ಇದು, ಸಾರಿ ಸಿಡಾನ್ ಸೆಗ್ಮೆಂಟ್ ಗಾಡಿ. ತುಂಬಾ ಚೆನ್ನಾಗಿರುವ ಗಾಡಿ. ಈ ಗಾಡಿನು ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 2.5 ಹೇಳ್ತಾರೆ, 1,70,000ಗೆ ಬರೀ 170ಗೆ ಕೊಡ್ತೀನಿ ಸರ್. ಪ್ರೈಸ್ ಎಲ್ಲ ವೆಹಿಕಲ್ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದೀನಿ, ಬನ್ನಿ ತಗೊಳ್ಳಿ. ಓಕೆ, 1,70,000ಕ್ಕೆ. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಸೆಲೀರಿಯೋ. ಇದು ಸೆಲೀರಿಯೋ 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಪೌಂಡ್ ಪಸ್ಟಿಂಗ್ AC ಎಲ್ಲ ಬರುತ್ತೆ. ಅದನ್ನು ಡೀಸೆಲ್ ಬಹಳ ಜನ ಕೇಳ್ತಾ ಇದ್ರು ನನಗೆ, ಸರ್ ಸೆಲೀರಿಯೋನಲ್ಲಿ ಡೀಸೆಲ್ ತರಿಸಿ ಸರ್ ನಾವು ತಗೊಳ್ಬೇಕು ಅಂತ. 25 ಮೈಲೇಜ್ ಬರುತ್ತೆ ಸರ್. ಇದು 25 ಮೈಲೇಜ್ ಬರುತ್ತೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಸೆಲೀರಿಯೋ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ಕೇಳ್ಕೊಳ್ಳಿ, 4 ಲಕ್ಷ ಕೇಳ್ತಾರ. 3 ಲಕ್ಷನೂ ಬೇಡ, 7,90,000ಗೆ 2,90,000ಗೆ 14 ಮಾಡಲ್ದು 0 ಡೌನ್ ಪೇಮೆಂಟ್ ನಲ್ಲಿ ಆಗಿರುವ ಗಾಡಿ 2,90,000ಗೆ ಕೊಡ್ತೀನಿ. ಓಕೆ, ಅದು ಕೂಡ ಡೀಸೆಲ್. ಯಾವ ಗಾಡಿಗೆ ಲೋನ್ ಆಗುತ್ತೆ ನಮ್ಮ ಹತ್ರ, ಅದು ಎಲ್ಲಾ ಗಾಡಿ 0 ಡೌನ್ ಪೇಮೆಂಟ್ ನಲ್ಲಿ ಸಿಗೋದು ಸಾಧ್ಯ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ, ಸ್ವಲ್ಪ ಹಿಂದೆ ಮುಂದೆ ಇದ್ರೆ ನೀವೇ ಡೌನ್ ಪೇಮೆಂಟ್ ಕಟ್ಟಬೇಕು ಸರ್. ಓಕೆ, ಈಗ ಡೀಸೆಲ್ ತೋರಿಸ್ತೋ. ಒಂದ್ ವೇಳೆ ಸರ್ ನಮ್ಗೆ ಡೀಸೆಲ್ ಬೇಡ ಸರ್, ನಮ್ಗೆ ಪೆಟ್ರೋಲ್ ಬೇಕು ಅಂತ ಹೇಳೋರಿಗೆ, ಸೊ ನೀವು ನೋಡ್ತಾ ಬೋದು ಇಲ್ಲಿ ಪೆಟ್ರೋಲ್ ಕೂಡ ಪೆಟ್ರೋಲ್ ವೇರಿಯಂಟ್ ಇದೆ ನೋಡ್ಕೊಳ್ಳಿ. ನಿಮ್ಗೆ ಆತರ ಡೀಸೆಲ್ ಬೇಡ ಸರ್, ನಮ್ಗೆ ಪೆಟ್ರೋಲ್ ಬೇಕು, ಅದನ್ನು ಮ್ಯಾನ್ಯುಯಲ್, ಇದನ್ನು ಮ್ಯಾನ್ಯುಯಲ್, ಪೆಟ್ರೋಲ್ ಬೇಕು ಅಂದ್ರೆ
ಇದೂ ಆಪ್ಷನ್ ಇದೆ ನಮ್ಮ ಹತ್ರ ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅದು ಯಾವ ಪ್ರೈಸಿಂಗ್ ಇದು ಮಾರ್ಕೆಟ್ ಬೆಲೆ 4 ಲಕ್ಷ ಇದೆ, 3 ಲಕ್ಷನೂ ಬೇಡ, ಇದನ್ನು 790ಗೆ ಕೊಡ್ತೀನಿ. ಅದನ್ನು ಇದಾದ್ರೂ ತಗೊಳ್ಳಿ 790ಗೆ, ಅದು ಆದ್ರೂ ತಗೊಳ್ಳಿ. ಪ್ರೈಸಿಂಗ್ ನಲ್ಲಿ ಏನ್ ಸರ್ ಡೀಸೆಲ್ದು ಜಾಸ್ತಿ ಹೇಳ್ತಾರ, ಪೆಟ್ರೋಲ್ದು ಕಮ್ಮಿ ಬೇಡ, ಎರಡೂ ಕಮ್ಮಿಗೆ ಕೊಡೋಣ. 290ಗೆ ಕೊಡೋಣ ಸರ್. ಓಕೆ, ಇದು ಸರ್ ಫಿಯಟ್ ಪುಂಟೋ ಇದು ಸರ್ ಫಿಯಟ್ ಪುಂಟೋ ಇವು ನ್ಯೂ ಶೇಪ್ದು ಡೀಸೆಲ್ ಗಾಡಿ. ಇದು ಮಲ್ಟಿ ಜೆಟ್ ಇಂಜಿನ್ ಬರೋದು, ಶಿಫ್ಟ್ ಇಂಜಿನ್ ಬರೋದು. ಇದಕ್ಕೆ ಬಾಡಿ ಲೈನ್ ತುಂಬಾ ಗಟ್ಟಿ, ನೋಡಿ ಎಷ್ಟು ಗಟ್ಟಿ ಇದೆ. ಬಾಡಿ ಲೈನ್ ತುಂಬಾ ಗಟ್ಟಿ ಇದು ಫಿಯಟ್ದು. ಈ ಗಾಡಿ 2015 ಮಾಡಲ್ದು, ಸಾರಿ 14 ಮಾಡಲ್ದು ಇವಿವೋ ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 20+ ಮೈಲೇಜ್ ಬರುವ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ 3 ಲಕ್ಷ ಕೊಡ್ತೀನಿ ಸರ್. 3 ಲ್ಯಾಕ್ಸ್ಗೆ ಡೈರೆಕ್ಟ್ ಆಗಿ ಕೊಟ್ಬಿಡ್ತೀನಿ ಸರ್. 3 lakhsಗೆ. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಟೈಟಾನಿಯಂ, ಅದು ಕೂಡ ಫುಲ್ಲಿ ಟಾಪ್ ಅಂಡ್ ವೈಟ್ ಕಲರ್ ಗಾಡಿ, KS05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಸರ್ ಇದು. ಫಿಗೋ ಟೈಟಾನಿಯಂ, ಇದೂನು ಟಾಪ್ ಎಂಡ್. ಡೀಸೆಲ್ ನೋಡ್ರು, ಡೀಸೆಲ್ ಬೇಡ ಸರ್, ಪೆಟ್ರೋಲ್ ಬೇಕು, ಆಟೋಮೆಟಿಕ್ ಬೇಕು ಅಂದ್ರೆ ಇದು ತಗೊಳ್ಬಹುದು ಸರ್. ಪೆಟ್ರೋಲ್ ಆಟೋಮೆಟಿಕ್ ಇದೆ ನಮ್ಮ ಹತ್ರ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್. ನಮ್ಮ ಹತ್ರ ಮೂರು ವೆಹಿಕಲ್ ಇದೆ. ಫೋರ್ಡ್ ಫಿಗೋ ಅದು ಒಂದು ಡೀಸೆಲ್ದು, ಒಂದು ಪೆಟ್ರೋಲ್ ಆಟೋಮೆಟಿಕ್, ಒಂದು ಫೋರ್ಡ್ ಫಿಗೋ ಎಸ್ಪೈರ್ ಡಿಕ್ಕಿ ಸಮೇತ ಬರುತ್ತೆ. ಓಕೆ ಸರ್. ಈ ಗಾಡಿ ಡೈರೆಕ್ಟ್ ಆಗಿ 3 ಗಾಡಿನೂ ಒಂದೇ ಬೆಲೆನಲ್ಲಿ ಕೊಡ್ತೀನಿ. ಸರ್ ಒಂದ್ ಗಾಡಿಗೆ ಜಾಸ್ತಿ ಮಾಡೋದು, ಒಂದ್ ಗಾಡಿಗೆ ಕಮ್ಮಿ ಮಾಡೋದು ಅದು ನಮ್ಗೆ ಇಷ್ಟ ಆಗಲ್ಲ, ಮಂದಿಗೆ ಹಚ್ಚಲ್ಲ. ಆ ಕಾರಣಕ್ಕೆ ಎಲ್ಲರಿಗೆ ಒಂದೇ ಬೆಲೆನಲ್ಲಿ, ಕಮ್ಮಿ ಬೆಲೆನಲ್ಲಿ ಕೊಡ್ತೀನಿ. ಬರೀ 3,80,000ಗೆ 3,80,000ಗೆ ಕೊಡ್ತೀನಿ ಸರ್. ಓಕೆ, ಫೋರ್ಡ್ ಫಿಗೋ ಆಸ್ಪೈರ್ ಸರ್, ಅದು ಕೂಡ ಡೀಸೆಲ್. ಡೀಸೆಲ್ ಇದು ಡಿಕ್ಕಿ ಸಮೇತ ಬರುತ್ತೆ, 25 ಮೈಲೇಜ್ ಬರುತ್ತೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಇದನ್ನು ಟಾಪ್ ಅಂಡ್ ಟೈಟಾನಿಯಂ ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ, ಈ ಗಾಡಿ ನಾನು ಹೇಳ್ದಲ್ಲ ಸರ್, ಎಲ್ಲ ಗಾಡಿಗೆ ಸೇಮ್ ಪ್ರೈಸಿಂಗ್ ಕೊಡ್ತೀನಿ. 3,80,000 ಕೊಡೋಣ ಸರ್. ಓಕೆ, i20 ಸರ್, ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. VT ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಮೆಟಾಲಿಕ್ ಗ್ರೇ ಕಲರ್ದು. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ 6 ಲಕ್ಷ ಇದೆ, 4.5 ಕೊಡ್ತೀನಿ ಸರ್. ಓಕೆ, 4.5. ಮೊನ್ನೆ ಒಂದು ಗಾಡಿ ಸೆಲ್ ಮಾಡಿದೆ 5.5. ಈ ಸತಿ ಸಂಚಾರಿ ಅವ್ರು ಬಂದಿದ್ದಾರೆ, ಅದಕ್ಕೆ ಅವ್ರಿಗೆ ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ಬೆಲೆ ಇದೆ. ನೀವು ನಮ್ಮ ವೀಕ್ಷಕರು ಹೆಂಗ್ ಬೆಲೆ ಇಕ್ಕಿದ್ದೀರಾ ಆ ತರ ಬೆಲೆ ಇದೆ. ಆ ಕಾರಣಕ್ಕೆ ಪ್ರೈಸಿಂಗ್ ನಲ್ಲಿ ಕೊಟ್ಬಿಡ್ತಾ ಇದ್ದೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ವೆಂಟೋ, ವೋಕ್ಸ್ ವ್ಯಾಗನ್ ವೆಂಟೋ, ಅದು ಕೂಡ KS03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. KS03 ವೆಂಟೋ, ಅದನ್ನು ಇಂದಿರಾನಗರ್ ಏರಿಯಾ. ಇದು ಗಾಡಿ ವೈಟ್ ಕಲರ್, ತುಂಬಾ ಚೆನ್ನಾಗಿದೆ, ಹೈಲೈನ್ ಟಾಪ್ ಎಂಡ್. ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿಗೆ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಈ ಗಾಡಿ ಮಾರ್ಕೆಟ್ ನಲ್ಲಿ ನೀವು ಹೋಗಿ ಕೇಳ್ರೆ 4 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಆಗಿ 3 ಲಕ್ಷನೂ ಬೇಡ, 7,80,000ಗೆ 12 ಮಾಡಲ್ ಸರ್. ಒಂದು ಪೋಲೋ ಸಿಗಲ್ಲ, ವೆಂಟೋ ಅದನ್ನು ಸಿಡಾನ್ ಗಾಡಿ, ಅದನ್ನು ಟಾಪ್ ಅಂಡ್ ಹೈಲೈನ್ ಗಾಡಿ. ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಇರುವ ಗಾಡಿ. ಬರೀ 2,80,000ಗೆ 7,80,000ಗೆ ಕೊಡ್ತೀನಿ. ಓಕೆ, 2,80,000ಕ್ಕೆ 2,80,000ಗೆ. ನೆಕ್ಸ್ಟ್ ಸರ್ i20 ಮ್ಯಾಗ್ನಾ ವೇರಿಯಂಟು. ಸರ್ i20 ಮ್ಯಾಗ್ನಾ ವೇರಿಯಂಟ್ ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಕ್ಲಾಸಿ ಕಂಡೀಷನ್ ಅಲ್ಲಿ ಇದೆ. ಈ ಕ್ಲಾಸಿ ಗಾಡಿ ಇರುವ ಗಾಡಿ 2010 ಮಾಡಲ್ದು. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 325 330 ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ 250ಗೆ 2.5 ಲಕ್ಷಗೆ ಒಂದು i10 ಸಿಗಬಾರ್ದು, ಆ ಬೆಲೆನಲ್ಲಿ i20 ಕೊಡ್ತೀವಿ ಸರ್. ಓಕೆ, ಒಂದು ವೇಳೆ ಬ್ರಿಯೋ ಬೇಕು ಅಂದ್ರೆ ಅದು ಕೂಡ ರೆಡ್ ಕಲರ್ ಗಾಡಿ ಸರ್. ಹೋಂಡಾ ಬ್ರಿಯೋ 15 ಮಾಡಲ್ದು, 15 ಮಾಡಲ್ದು ಇದು. ಓಕೆ, ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 320ಗೆ 3,20,000ಗೆ ಮಾರ್ಕೆಟ್ ಬೆಲೆ 420 4.5 ಇದೆ. ಬೇಡ, ನಾವು ಒಂದು ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಆ ಪ್ರೈಸಿಂಗ್ 320ಗೆ ಕೊಡ್ತೀನಿ ಸರ್. ಓಕೆ, ಇದು ಸರ್ ಫೋರ್ಡ್ ಫಿಯೆಸ್ಟಾ, ಅದು ಕೂಡ ಡೀಸೆಲ್ ಡ್ಯೂರಾಟಾರ್ಕ್ ಇಂಜಿನ್. ಡೀಸೆಲ್ ಇದೂನು ತುಂಬಾ ಚೆನ್ನಾಗಿದೆ. ಮೊನ್ನೆ ಕಸ್ಟಮರ್ ಇಲ್ಲ, ನಮ್ಮ ಫ್ರೆಂಡ್ ತಗೊಂಡೋಗಿದ್ರು. ಚೆನ್ನೈಗೆ ಹೋಗಿ ಬರಕ್ಕೆ ಬರೀ 4,000 ಡೀಸೆಲ್ ಹಾಕ್ಸಿದಾರಂತ ಸರ್. ಓಕೆ, 720 ಕಿಲೋಮೀಟರ್ಗೆ ಗಾಡಿ. ಮೈಲೇಜ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಎಲ್ಲ ಪೌಂಡೋ ಪಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಗಾಡಿ ಒಂದು ಟ್ರೈಲ್ ಮಾಡಿ. ಇದು ಫಿಯೆಸ್ಟಾ, ಆಮೇಲೆ ನೀವೇ ಹೇಳ್ತೀರಾ ಅಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ 225ಗೆ ಕೊಡ್ತೀವಿ ಸರ್.
225ಗೆ ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಸರ್ ಇದು i20 ಮ್ಯಾಗ್ನಾ ವೇರಿಯಂಟ್ ಸರ್ ಇದೂನು ಮ್ಯಾಗ್ನಾ, ಅದೂನು ರೆಡ್ ಕಲರ್, ಅದು 250ಗೆ ಕೊಟ್ಟೆ, ಇದೂನು 250ಗೆ ಕೊಡೋಣ ಸರ್. ಎಲ್ಲ ಪೌಂಡು ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್ ABS ಇರುವ ಗಾಡಿ, ಎಲ್ಲ ಪೌಂಡು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವ ಗಾಡಿ, 2.5 ಲಕ್ಷ ಕೊಡ್ತೀವಿ ಸರ್. ಓಕೆ 2.5 lakhsಗೆ ಮಾರುತಿ ಸುಜುಕಿ ಸ್ವಿಫ್ಟ್. ಸೊ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ ಇರುತ್ತೆ, ಅದು ಕೂಡ KS01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ಸ್ ಸರ್. ಸರ್ KS01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಇದು 2013 ಮಾಡಲ್ದು ಶಿಫ್ಟ್. ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ವೈಟ್ ಕಲರ್ದು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಸೆಕೆಂಡ್ ಓನರ್ದು. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ತೀನಿ ಹೇಳಿ. 13 ಮಾಡಲ್ದು 3.5 ಲಕ್ಷ ಕೊಡ್ತೀನಿ ಸರ್. 3,50,000ಗೆ ಮಾರುತಿ ಸುಜುಕಿ ಶಿಫ್ಟ್ ಕೊಡ್ತೀನಿ. ಓಕೆ ನ್ಯಾನೋ ಸರ್, ಅದು ಕೂಡ ನ್ಯಾನೋ ಟ್ವಿಸ್ಟ್. ನ್ಯಾನೋ ಟ್ವಿಸ್ಟ್ ಇದು 16 ಮಾಡಲ್ದು. ಯಾವ ಮಾಡಲ್ದು ಹೇಳಿ? 16 ಮಾಡಲ್ದು. 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಂದ್ರೂ ಬನ್ನಿ ತಗೊಂಡೋಗ್ಬಿಡಿ ಸರ್. ಇದು ಈ ಗಾಡಿ ಡೈರೆಕ್ಟ್ ಆಗಿ 1,20,000 ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಕೊಡೋದು ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ. 120 ಕೊಡ್ತೀನಿ ಸರ್. ಓಕೆ ಈ ನ್ಯಾನೋ ಸರ್ ರೆಡ್ ಇದು ಮೆರೂನ್ದು ಸರ್. ಇದು ಡಿಕ್ಕಿ ಸಮೇತ, ಡಿಕ್ಕಿನೂ ಓಪನ್ ಆಗುತ್ತೆ ಈ ಗಾಡಿನಲ್ಲಿ. ಪೌಂಡು ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ ಗಾಡಿನಲ್ಲಿ. ಟ್ವಿಸ್ಟ್ XT ಇದು ರೀಸೆಂಟ್ ಆಗಿ ಸೇಲ್ ಮಾಡಿದ ಒಂದು ಗಾಡಿ 235ಗೆ. ಈ ಗಾಡಿ ಡೈರೆಕ್ಟ್ ಆಗಿ 165ಗೆ ಕೊಡೋಣ. 165ಗೆ 1,65,000ಗೆ. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಆದ್ರೂ ಮಾಡಿಸ್ಕೊಡೋಣ. 165ಗೆ ಕೊಡೋಣ. 16 ಮಾಡಲ್ದು ಡಿಕ್ಕಿ. ಓಕೆ ಈ ಫೋರ್ಟ್ ಫಿಗೋ ಸರ್ ವೈಟ್ ಕಲರ್. ಸರ್ ಫೋರ್ಟ್ ಫಿಗೋ ಇದು ವೈಟ್ ಕಲರ್ದು ಪೆಟ್ರೋಲ್ ವೇರಿಯಂಟ್. ಇದೂನು ಸರ್ ಟೋಟಲ್ ಹೊಸಾದ್ 3 ಇದೆ, ಹಳ್ಳೆದು 2 ಇದೆ. ಟೋಟಲ್ 5 ಫೋರ್ಟ್ ಫಿಗೋ ಇದೆ. ನಿಮಗೆ ಪೆಟ್ರೋಲ್ ಬೇಕಂದ್ರೆ ಅದೂ ಸಿಗುತ್ತೆ, ಡೀಸೆಲ್ ಬೇಕಂದ್ರೆ ಅದೂ ಸಿಗುತ್ತೆ, ಆಟೋಮೆಟಿಕ್ ಇದರಲ್ಲಿ ಬೇಕು ಅಂದ್ರೆ ಎಲ್ಲ ಸಿಗುತ್ತೆ. ಹಳ್ಳೆ ಶೇಪ್ ಬೇಕಂದ್ರೆ ಅದೂ ಸಿಗುತ್ತೆ, ಹೊಸ ಶೇಪ್ ಬೇಕಂದ್ರೆ ಅದೂ ಸಿಗುತ್ತೆ. ಎಲ್ಲ ಸಿಗುತ್ತೆ, ಎಲ್ಲ ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಬನ್ನಿ ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 2011 ಮಾಡಲ್ದು ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 270 280 ಹೇಳ್ತಾರೆ. 170ಗೆ ಕೊಡ್ತೀವಿ ಸರ್. 170ಗೆ. ಒಂದ್ ವೇಳೆ ನೀವೇನಾದ್ರೂ ಆಲ್ಟೋ ಹುಡುಕ್ತಾ ಇದ್ರೆ ಅದು ಕೂಡ 18-20+ ಮೈಲೇಜ್ ಬರೋ ಗಾಡಿನೇ ಬೇಕು ಸರ್ ಅನ್ನೋರಿಗೆ ಇಲ್ಲೂ ಕೂಡ ಇರುತ್ತೆ ಆಲ್ಟೋ. ನೀವು ನೋಡ್ತಾ ಇರ್ಬೋದು ಬ್ಲಾಕ್ ಕಲರ್ ಡೀಟೇಲ್ಸ್. ಸರ್ K ಸೀರೀಸ್ ಇಂಜಿನ್ ಇದು ಎಲ್ಲ ಬರುತ್ತೆ. ಇದರಲ್ಲಿ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಇನ್ನು K ಸೀರೀಸ್ ಅಂದ್ರೆ ಇದು ಬಂದು ನಿಮಗೆ K ಸೀರೀಸ್ ಶಿಫ್ಟ್ SX4 ಆ ಥರ ಹೊಸ ಗಾಡಿಗೆ ಬಂದ್ರು ಅಲ್ಲ. ಇದು BS4 ಇಂಜಿನ್. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ 175ಗೆ 175ಗೆ ಕೊಡ್ತೀನಿ. ಓಕೆ ಒಂದ್ ವೇಳೆ ನೀವೇನಾದ್ರೂ ಚೆವ್ರೋಲೆಟ್ ಬೀಟ್ ಹುಡುಕ್ತಾ ಇದ್ರೆ ಅದು ಕೂಡ LT ಅಂದ್ರೆ ಟಾಪ್ ಎಂಡ್ ಬ್ಯಾಕ್ ವೈಫರ್ ಡಿಫಾಗರ್ ಜೊತೆ ಬರುವಂತ ಗಾಡಿ ಅದು ಕೂಡ ಇರುತ್ತೆ. ಡೀಟೇಲ್ ಸರ್ ಇದು ಸರ್ ಡೀಟೇಲ್ ಹೇಳಕ್ಕೆ ಯಾವ್ದು? ಇದೂ 2012 ಮಾಡಲ್ದು ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 1.5 ಲಕ್ಷ ಕೊಡ್ಬಿಡ್ತೀವಿ ಸರ್ ಡೈರೆಕ್ಟ್ ಆಗಿ. 150ಗೆ ಅದು ಕೂಡ ವಿತ್ LPG. ವಿತ್ LPG. ಓಕೆ LPG ಜೊತೆ ಇರುವಂತ ಚೆವ್ರೋಲೆಟ್ ಬೀಟ್ ಹುಡುಕ್ತಿರೋರಿಗೆ ಅಂದ್ರೆ ನಿಮ್ಗೆ ಗೊತ್ತು LPG ಸಿಗೋದು ರೇರ್ ಇದೆ, ಬಟ್ ಇಲ್ಲಿ ಕಂಪ್ನಿ ಫಿಟೆಡ್ LPG ಜೊತೆ ಬರುವಂತ ಬೀಟು ಕೂಡ ಇರುತ್ತೆ. ಅದು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ i20 ಸರ್. i20 ಇದು ಸ್ಪೋರ್ಟ್ಸ್ ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಆ i20 4.5 ಲಕ್ಷಗೆ ಕೊಟ್ಟೆ. ಇದೂ ಸೇಮ್ 15 ಮಾಡಲ್ದು ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. 6 ಲಕ್ಷ ಬೆಲೆ ಇದೆ ಮಾರ್ಕೆಟ್ನಲ್ಲಿ. 4.5 ಲಕ್ಷ ಕೊಡೋಣ ಸರ್. ಓಕೆ ಈ ಬೀಟ್ ಸರ್. ಸರ್ ಈ ಬೀಟ್ 2011 ಮಾಡಲ್ದು ಎಲ್ಲ ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಈ ಗಾಡಿನು ಗಾಡಿ ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ 12 ಮಾಡಲ್ದು. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ. 170ಗೆ ಕೊಡೋಣ ಸರ್. ಓಕೆ ಸೊ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಕಾರ್ಗಳಲ್ಲಿ ಒಂದಾದಂತ ವೋಕ್ಸ್ವ್ಯಾಗನ್ ಪೋಲೋ ಕೂಡ ಇರುತ್ತೆ. ಅದು ಕೂಡ ಆರೆಂಜ್ ಕಲರ್. ಡೀಟೇಲ್ ಸರ್. ಆರೆಂಜ್ ಕಲರ್ ತುಂಬಾ ಸೈಕ್ ಇದೆ, ಸ್ಪೋರ್ಟಿ ಲುಕ್, ಹೈಲೈನ್ ಟಾಪ್ ಎಂಡ್. 2014 ಮಾಡಲ್ದು ಪೌಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿನು ನಿಮ್ಗೆ ಮಾರ್ಕೆಟ್ ನಲ್ಲಿ 586 lakhs ಹೇಳ್ತಾರೆ. 480ಗೆ ಕೊಡ್ತೀನಿ ಸರ್. 480ಗೆ. ಇವರು ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿತ್ತು, ಎಲ್ಲ ಡಿಸ್ಚಾರ್ಜ್ ಆಗ್ಬಿಟ್ಟಿದೆ. ಈಗ ಲಾಸ್ಟ್ ವೆಹಿಕಲ್ ಫ್ಯಾಬಿಯಾ. ಡೀಟೇಲ್ ಸರ್. ಫ್ಯಾಬಿಯಾ ಇದು 2011 ಮಾಡಲ್ದು ಪೌಂಡೋ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಹೇರ್ ಬ್ಯಾಗ್ ABS ಇರುವ ಗಾಡಿ ಮಾರ್ಕೆಟ್ ನಲ್ಲಿ 3 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 2 ಲಕ್ಷನೂ ಬೇಡ, 190 ಬೇಡ, 180 ಬೇಡ, 170, 160ಗೆ ಕೊಡೋಣ ಸರ್. 170ಗೆ 160ಗೆ 160ಗೆ 1,60,000ಗೆ. ಓಕೆ ಅದು ಕೂಡ ಫ್ಯಾಬಿಯಾ ಹೇರ್ ಬ್ಯಾಗ್ ABS ಇರುವ ಗಾಡಿ. ಓಕೆ ಸೊ ನೋಡಿದ್ರಲ್ಲ. ಸೊ ನಿಮ್ಗೆ ಇಷ್ಟು ವೆಹಿಕಲ್ಸ್ ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಿಟ್ಟು ಇನ್ನೂ ತುಂಬಾ ವೆಹಿಕಲ್ಸ್ ಇವರ ಒಂದು ಯಾರ್ಡಲ್ಲಿ ಇರುತ್ತೆ. ಬೇರೆ ಯಾವುದೇ ಗಾಡಿ ಬೇಕಿದ್ರು ಕೂಡ ವಿಡಿಯೋ ಮೇಲೆ ಇರುವಂಥ ನಂಬರ್ ಕರೆ ಮಾಡ್ಬೋದು. ನಿಮ್ಗೆ ಯಾವ ಗಾಡಿ ಬೇಕಿದ್ರು ಕೂಡ ಇವ್ರಿಗೆ ಹೇಳಿದ್ರೆ ಸೊ ಅದನ್ನು ಕೂಡ ಇವ್ರು ಅರೇಂಜ್ ಮಾಡಿಕೊಡ್ತಾರೆ. ಇಲ್ಲ ನಿಮಗೆ ಬೇರೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಈಗ ನಾವು ಡೀಟೇಲ್ ಕೊಡುವಂಥ ಬರದಲ್ಲಿ ಏನಾದರೂ ಡೀಟೇಲ್ಸ್ನ ನಾವು ಮಿಸ್ ಔಟ್ ಆಗಿದ್ರೆ ಏನಾದರೂ ಹೇಳಿಲ್ಲ ಅಂದರೆ ಸೊ ಅಂಥ ಡೀಟೇಲ್ಸ್ನು ಕೂಡ ನೀವು ಇವ್ರ ಹತ್ರ ಎನ್ಕ್ವೈರಿ ಮಾಡಿ ಅದನ್ನು ಕೂಡ ನೀವು ಪಡಿಬೋದು.